ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನದರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶು ದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮನುಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಯುಧಿಷ್ಠಿರಃ ಭ್ರಾತರಃ ಪಿತರಃ ಪೌತ್ರಾಜ್ಞಾತಯಃ ಸಹೃದಸ್ತಥಾ ಅರ್ಥಹೇತೋಃ ಹತಾಕ್ರೂರೈಃ ಅಸ್ಮಾಭಿಃ ಪಾಪಬುದ್ಧಿಭಿಃ. ಯುಧಿಷ್ಠಿರ, ನಾವೀಗ 61ನೇ ಅಧ್ಯಾಯದಲ್ಲಿ ಇದ್ದೇವೆ. ಇನ್ನು ಸರಿಯಾಗಿ 100 ಅಧ್ಯಾಯ ಶಾಂತಿ ಪರ್ವ ಮುಗಿಲಿಕ್ಕೆ. ಇದರಲ್ಲಿ ಯುಧಿಷ್ಠಿರ ಕೇಳ್ತಾನೆ, ಮತ್ತೆ ಸ್ವಲ್ಪ ಸಂಸ್ಕಾರ, ಏಕೆಂದ್ರೆ ಹೇಳ್ತಾರಲ್ಲ ಬ್ರಹ್ಮಾದ್ಯಾಚಾಹ ಅಂತ, ಸಂಸ್ಕಾರ ಅಂತನ್ನೋದು ಬಹಳ ಬಲಿಷ್ಠ. ಬ್ರಹ್ಮಾದಿಗಳು ಕೂಡ ಸಂಸ್ಕಾರದ ವಶರು. ಒಂದು ಸಂಗತಿ ಪ್ರಾಕ್ಟೀಸ್ ಆಗಿಬಿಡ್ತು ಅಂದ್ರೆ ಅದನ್ನ ಏನು ಜ್ಞಾನ ಇದ್ರೂ ಕೆಲವೊಮ್ಮೆ ಬಿಡ್ಲಿಕ್ಕಾಗಲ್ಲ. ಯತ್ನೇನ ಸೋನ್ಯಥಾ ಕರ್ತುಂ ಅಂತ ಹೇಳ್ತಾರೆ. ಪ್ರಯತ್ನ ಪಟ್ಟು ಅದನ್ನ ಬೇರೆ ರೀತಿಯಾಗಿ ಮಾಡಬೇಕಾಗತ್ತೆ ಅಂತ. ಆ ಹಿನ್ನೆಲೆಯಲ್ಲಿ ಏನು ಯುಧಿಷ್ಠಿರ ಇದ್ದಾನೆ, ಅವನು ಹೇಳ್ತಾನೆ, ನಾವು ಅಣ್ಣ ತಮ್ಮಂದಿರನ್ನ, ತಂದೆಯನ್ನ, ಮೊಮ್ಮಕ್ಕಳನ್ನ, ಜ್ಞಾತಿಗಳನ್ನ, ಮಿತ್ರರನ್ನ ಎಲ್ಲರನ್ನೂ ಕೂಡ ಅರ್ಥಹೇತೋಹ ಹತಃ, ಒಂದು ಅರ್ಥಹೇತೋಹ ಹತಃ, ಒಂದು ಸಂಪತ್ತಿಗಾಗಿ ಕೊಂದೆವು. ಏಯಮರ್ಥೋದ್ಭವ ತೃಷ್ಣ ಕಥಮೇನಾಂ ಪಿತಾಮಹ. ನಾವು ಕೂಡ ಒಂದು ಸಂಪತ್ತಿಗೆ ಕೊಲ್ಲಬೇಕಾಯ್ತು. ವಸ್ತುತಃ ಸಂಪತ್ತಿಗೆ ಕೊಂದದ್ದಲ್ಲ. ಕಾರಣ ಏನು ಅಂತಂದ್ರೆ, ರಾಜಸೂಯ ಯಾಗದಲ್ಲಿ ಏನೊಂದು ಸಂಪತ್ತನ್ನ ಪಾಂಡವಾದಿಗಳು ಗಳಿಸಿದ್ರು, ಖರ್ಚು ಮಾಡಿದ್ರು. ಅದರ 1/10 ಕೂಡ ಈಗಿನ ರಾಜ್ಯದಲ್ಲಿ ಇಲ್ಲ. ಬೇರೆ ಲೋಕದಿಂದ ತಂದ ಸಂಪತ್ತೆ ಅವುಗಳೆಲ್ಲ. ಆದರೂ ಕೂಡ ಇವನಿಗೆ ಅದು ಮನಸ್ಸಿಗೆ ಹೊಕ್ಕಿದೆ. ಇದು ಅಂತಿಮವಾಗಿ ಪರಿಹಾರ ಆಗೋದು ಅವನ ಮನಸ್ಸಿನ ವ್ಯಥೆ ಅಶ್ವಮೇಧ ಯಾಗ ಮಾಡಿದಾಗ. ಅದಕ್ಕಿಂತ ಮೊದಲು ಹೋಗೋಲ್ಲ. ಎಷ್ಟೇ ಹೇಳಿದ್ರೂ ಕೂಡ ಒಂದು ಮೂಲೆಯಲ್ಲಿ ನಾವು ಮಾಡಿದ್ದು ತಪ್ಪು ಅಂತಲೇ ಅವನ ಮನಸ್ಸಿನಲ್ಲಿ ಇದೆ ಆ ಸಂದೇಹ. ಅದರಿಂದಾಗಿ ಅವನು ಹೇಳ್ತಾನೆ, ಏಯಂ ಅರ್ಥೋದ್ಭವ ತೃಷ್ಣ, ಈ ಬಯಕೆಯಿಂದ ನಾವು ಕೊಂದದ್ದು ಎಲ್ಲರನ್ನ. ಸುಮಾರು 1.25 ಕೋಟಿ ಜನ ಸತ್ತದ್ದು ಈ ಬಯಕೆಯಿಂದ. ಆಗ ಇದ್ದದ್ದೇ ಪಾಪ್ಯುಲೇಷನ್ನು 5-6 ಕೋಟಿ. ಅದರಲ್ಲಿ 1.25 ಹೋಯ್ತು ಅಂತಂದ್ರೆ ಎಂಥ ದೊಡ್ಡ ನಷ್ಟ. 6 ತಲೆಮಾರಿನ ಸಮಗ್ರ ಒಂದು ಲೆಗಸಿ ಏನಿದೆ ಅದು ನಾಶ ಆಗಿ ಹೋಯಿತು. ಅದರಿಂದಾಗಿ ಏಯಂ ಅರ್ಥೋದ್ಭವ ತೃಷ್ಣ, ನಾವೊಂದು ಸಂಪತ್ತಿಗಾಗಿ ಕೊಂದಿದ್ದೇವೆ ಅಜ್ಜ. ಈ ತೃಷ್ಣೆಯಿಂದ ಬಚಾವಾಗೋದು ಹೇಗೆ? ಈ ಆಸೆ, ಉತ್ಕಟವಾದ ಬಯಕೆಯಿಂದ ಬಚಾವಾಗೋದು ಹೇಗೆ? ಅದಕ್ಕೆ ಭೀಷ್ಮಾಚಾರ್ಯರು ನಕ್ಕಿರಬೇಕು. ಹಿಂದಿನ ಅಧ್ಯಾಯಗಳಲ್ಲೇ ಹೇಳಿದ್ದನ್ನ ಒಂದು ಸ್ವಲ್ಪ ವಿಕ್ಷಿಪ್ತವಾಗಿ ಸಂಗ್ರಹಿಸಿ ಹೇಳುತ್ತಾರೆ. ಆದರೆ ಇವಾಗ ಹೇಳೋದು ಬೇರೆ ರೀತಿ. ಗೀತಂ ವಿದೇಹರಾಜಸ್ಯ ಮಾಂಡವ್ಯಾಯಾನು ಪೃಚ್ಛತೆ. ಮಾಂಡವ್ಯ ಅಂತನ್ನುವ ಒಬ್ಬ ಋಷಿ, ಅವನು ಪ್ರಶ್ನೆ ಕೇಳಿದ. ಯಾರಿಗೆ? ವಿದೇಹರಾಜನಿಗೆ. ವಿದೇಹರಾಜ ಕ್ಷತ್ರಿಯ, ಮಾಂಡವ್ಯ ಋಷಿಯಾದ ಮಾಂಡವ್ಯ ವಿದೇಹರಾಜನಿಗೆ ಪ್ರಶ್ನೆ ಕೇಳಿದ. ಆಗ ಜ್ಞಾನ ಬೇಕು ಅಷ್ಟೇ. ಜ್ಞಾನ ಅನ್ನೋದು ಪ್ರಧಾನ. ಇವನು ಯಾರು ಅಂತ ಅಲ್ಲ, ಯಾರಿಂದ ಜ್ಞಾನ ಬಂದರೂ ನಾನು ತೆಗೊಳ್ತೇನೆ ಅಂತ.
ಹೀಗಾಗಿ ಮಾಂಡವ್ಯರು ಕೇಳಿದ್ರು ಪ್ರಶ್ನೆ. ಜನಕ ಹೇಳಿದ, ಇದೇ ಪ್ರಶ್ನೆಯನ್ನು ಕೇಳಿದ್ದವರು. ಆಗ ಜನಕ ಹೇಳಿದ, ಸಸುಖಂಬತ ಜೀವಾಮಿ ಯಸ್ಯ ಮೇ ನಾಸ್ತಿ ಕಿಂಚನ ಮಿಥಿಲಾಯಾಂ ಪ್ರದೀಪ್ತಾಯಾಂ ನಮೇತ ಕಿಂಚನ ದಹ್ಯತೆ ಅಂತ ಇಲ್ಲಿ ಬರೋ ಶ್ಲೋಕ. ಅದು ಇಲ್ಲಿ ಬರೋ ಶ್ಲೋಕ. ಅದನ್ನು ಎಲ್ಲೋ ತೊಗೊಂಡೋಗಿ ಇವತ್ತು ಜೋಡಿಸಿ ಏನೇನೋ ಹೇಳ್ತಾ ಇದ್ದಾರೆ ಇವರೆಲ್ಲ. ಅಲ್ಲಿ ಹೇಳೋದು ನಸುಖಂಬತ ಜೀವಾಮಿ, ಬಹಳ ಸುಖವಾಗಿ ಜೀವಿಸ್ತಾ ಇದ್ದೇನೆ. ಯಾಕೆ ಅಂತಂದರೆ ಇದು ಯಾವುದರ ಬಗೆಗೂ ನಾನೊಂದು ಅಟ್ಯಾಚ್ಮೆಂಟ್ ಇಟ್ಕೊಂಡಿಲ್ಲ. ಯಾವಾಗ ಬೇಕಾದರೂ ಬಿಡಬಹುದು ಅಂತನ್ನುವ ಪ್ರಜ್ಞೆ ಇರೋದರಿಂದ ಒಂದು ವೇಳೆ ಮಿಥಿಲೆಗೆ ಬೆಂಕಿ ಬಿದ್ದರೂ ನನಗೇನು ಅನ್ನಿಸೋದಿಲ್ಲ. ಹಾಗವನು ಹೇಳಿದ್ದು. ಸುಟ್ಟೋಗ್ತಾ ಇದೆ ಅಂತಲ್ಲ, ಒಂದೊಮ್ಮೆ ಮಿಥಿಲೆಗೆ ಬೆಂಕಿ ಬಿದ್ದರೂ ನನಗೇನು ಅನ್ನಿಸ್ತಾ ಇಲ್ಲ. ಇದನ್ನು ಕೆಲವರು ರೋಮ್ ದೊರೆ ಒಬ್ಬ ಇದ್ದ, ನೀರೋ ಅಂತ. ಅವನು ಗ್ರೀಕ್ಗೆ ಬೆಂಕಿ ಬಿದ್ದಾಗ ಪಿಟೀಲ್ ಬಾರಿಸ್ತಾ ಇದ್ದಂಥವನು. ನೋಡಿ, ಆ ತರಹನೇ ನಿಮ್ಮ ಮೆಂಟಾಲಿಟಿಯು ಕೂಡ ಅಂತ ಹೇಳ್ತಾರೆ. ಎರಡಕ್ಕೂ ವ್ಯತ್ಯಾಸ ಇದೆ. ನಾನು ಪ್ರಯತ್ನ ಪಡಲ್ಲ ಆರಿಸ್ಲಿಕ್ಕೆ ಅಂತ ಹೇಳಲಿಲ್ಲ. ನನ್ನ ಪ್ರಯತ್ನ ಮೀರಿ ಸುಟ್ಟೋದ್ರೆ ಸಂಕಟ ಪಡಲ್ಲ ಅಂತ ಅಷ್ಟೇ ಹೇಳಿದ್ದು. ಅಲ್ಲಿ ಹಾಗಲ್ಲ, ಆ ತರಹದ ತತ್ವಜ್ಞಾನದ ಹಿನ್ನೆಲೆಯೇ ಇಲ್ಲ ಅವರಿಗೆ. ಅದರಿಂದಾಗಿ ಅದಕ್ಕೂ ಇದಕ್ಕೂ ಅಜಗಜಾಂತರ ಅಷ್ಟೇ, ವ್ಯತ್ಯಾಸ ಅನ್ನಬಾರದು. ಅಂತರ ಅಂದ್ರೇ ವ್ಯತ್ಯಾಸ ಅಂತ, ಅಜಗಜಾಂತರ. ಅರ್ಥ ಖಲು ಸಮೃದ್ಧಾ ಹಿ ಗಾಢಂ ದುಃಖಂ ವಿಜಾನತಾಂ ಅಸಮೃದ್ಧಾಸ್ತ್ವಪಿ ಸದಾ ಮೋಹಯಂತೆ ವಿಚಕ್ಷಣಾನ್. ಅರ್ಥ ಖಲು ಸಮೃದ್ಧಾ, ಸಂಪತ್ತು ಇದ್ದರೂ ಕೂಡ ದುಃಖ ಅನ್ನೋದಿರುತ್ತೆ, ಸಂಪತ್ತು ಇಲ್ಲದೆ ಹೋದರೂ ದುಃಖ ಅನ್ನೋದಿರುತ್ತೆ. ಇವರೆಲ್ಲ ಏನಂತ ಹೇಳ್ತಾರೆ, ಬುದ್ಧಿಭೇದ ಮಾಡಲಿಕ್ಕೆ ಸಂಪತ್ತಿದ್ದರೆ ದುಃಖ ಇರಲ್ಲ, ಅದರಿಂದಾಗಿ ಸಂಪತ್ತು ಗಳಿಸಿ ಅಂತಾರೆ. ಅಲ್ಲ, ಸಂಪತ್ತು ಗಳಿಸೋದು ತಪ್ಪಲ್ಲ, ಅದು ದುಃಖ ನಾಶ ಆಗತ್ತೆ ಅಂತ ಅಂದ್ಕೊಳ್ಳೋದು ತಪ್ಪು. ಸಂಪತ್ತು ಬರಲಿ, ಅದು ನ್ಯಾಯಕ್ಕೆ ವಿರುದ್ಧವಾಗದ ಸಂಪತ್ತು ಬರಲಿ, ನೀತಿಗೆ ವಿರುದ್ಧವಾಗದ ಸಂಪತ್ತು ಬರಲಿ. ಇನ್ ಎ ಸರ್ಚ್ ಆಫ್ ಗೋಲ್ಡ್ ವಿ ಹ್ಯಾವ್ ಲಾಸ್ಟ್ ಡೈಮಂಡ್ ಅಂತನ್ನೋ ಹಾಗಾಗಬಾರದು. ಸಂಪತ್ತು ಗಳಿಸುವ ಹುಕ್ಕಿಯಲ್ಲಿ ಜೀವನದ ಆಂತರಿಕ ಸಂತೋಷಗಳನ್ನು ಕಳೆದುಕೊಳ್ಳೋ ಹಾಗಾಗಬಾರದು ಅನ್ನೋದು ಕರೆಕ್ಟು. ಹೀಗಾಗಿ ಬರಲಿ, ಸಂಪತ್ತು ನ್ಯಾಯಕ್ಕೆ ವಿರುದ್ಧವಾಗಿ ಅಲ್ಲದ ದಾರಿಯಿಂದ ಬರಲಿ, ಅಂದರೆ ನ್ಯಾಯ ಸಮ್ಮತವಾಗಿ ಬರಲಿ. ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ಆ ಕೆಲಸ ನ್ಯಾಯಯುತವಾಗಿದ್ದು ಬಂದರೆ ಬರಲಿ. ಆದರೆ ಹಾಗಲ್ಲದೆ ಹಣ ಅನ್ನೋದು ಸುಖಕ್ಕೆ ಕಾರಣ ಅನ್ನೋದೇನಿದೆ, ಈ ದೆಸೆಯಿಂದ ನೀವು ಹಣವನ್ನು ಗಳಿಸಬೇಡಿ, ಅದೇನು ಪ್ರಯೋಜನ ಇಲ್ಲ. ಯಚ್ಚ ಕಾಮ ಸುಖಂ ಲೋಕೆ ಯಚ್ಚ ದಿವ್ಯಂ ಮಹತ್ ಸುಖಂ ತೃಷ್ಣಾಕ್ಷಯ ಸುಖಸ್ಯೇತೆ ಕಲಾಂ ನಾರ್ಹಂತಿ ಷೋಡಶೀಂ. ಒಬ್ಬ ರಾಜ ಹೇಳಿದ್ದಕ್ಕೆ ಇದು ಬೆಲೆ ಇದೆ. ನಾರ್ಮಲ್ ಜನ ಹೇಳಿದ್ರೆ ಇದಕ್ಕೆ ಬೆಲೆ ಇಲ್ಲ. ಒಬ್ಬ ಸಂಪನ್ನ ಹೇಳಿದರೆ ಬೆಲೆ ಇದೆ. ಕಾಮದಿಂದ ಏನೊಂದು ಸುಖ ಉಂಟಾಗತ್ತೆ, ಆ ಸುಖದ 16ನೇ ಒಂದು ಭಾಗವೂ ನಮಗೆ ಬರೋಲ್ಲ. ಯಾವಾಗ? ತೃಷ್ಣಾಕ್ಷಯ ಸುಖಸ್ಯ. ಒಂದರ ಬಗ್ಗೆ ನಿರೀಕ್ಷೆಯೇ ಇಟ್ಕೊಳ್ಳದೆ ಹೋದರೆ, ಯಾವುದನ್ನು ಒಂದನ್ನು ನಿರೀಕ್ಷೆ ಮಾಡದೆ ಹೋದರೆ ಅದರಿಂದ ಬರುವ ಸುಖ ದುಪ್ಪಟ್ಟು. ಈಗ ನಾವು ಒಬ್ಬರಲ್ಲಿ ನನಗೆ ಒಂದು ಅಡಿಗೆ ಮಾಡ್ತಾ ಇರ್ತಾರೆ, ಅಡಿಗೆ ಮಾಡುವಾಗ ರುಚಿ ಹೀಗಿರುತ್ತೆ ಹಾಗಿರುತ್ತೆ ಅಂತ ಅಡಿಗೆ ಮಾಡುವವರ ಪ್ರಖ್ಯಾತಿಯನ್ನು, ಅಡಿಗೆ ಮಾಡುವವರ ಕೈಗುಣವನ್ನು ನೆನಪಿಸಿಕೊಂಡು ನಮಗೆ ಉತ್ಕಟವಾದ ನಿರೀಕ್ಷೆಗಳಿರುತ್ತೆ ಅಂತ ಇಟ್ಕೊಳ್ಳಿ. ಅವತ್ತು ಏನೋ ಹಾಗೆ ಅಡಿಗೆ ಒಂದು ಸ್ವಲ್ಪ ಅಸ್ತವ್ಯಸ್ತ ಆಗಿರುತ್ತೆ. ನಾನು ಸಣ್ಣ ಉದಾಹರಣೆ ಹೇಳ್ತಾ ಇರೋದು. ಅವಾಗ ನಿರಾಸೆ. ಅದೇ ನೀವು ನಿರೀಕ್ಷೆಯೇ ಮಾಡಿರೋಲ್ಲ, ಇದು ರುಚಿಯಾಗತ್ತೆ ಅಂತ ನಿರೀಕ್ಷೆ ಮಾಡಿರಲ್ಲ, ರುಚಿಯಾದರೆ ಸಂತೋಷ ದುಪ್ಪಟ್ಟಲ್ವಾ? ಕೆಲವೊಮ್ಮೆ ವಿಪರೀತ ಓವರ್ ಎಕ್ಸ್ಪೆಕ್ಟೇಷನ್ ಅಂತನ್ನೋದು ವೆರಿ ಮಚ್ ಹಾರ್ಮ್ಫುಲ್ ಟು ಬ್ಲಿಸ್ ಆರ್ ಹ್ಯಾಪಿನೆಸ್. ಓವರ್ ಎಕ್ಸ್ಪೆಕ್ಟೇಷನ್ ಯಾವುದೇ ಕಾರಣಕ್ಕೂ ಇರಬಾರದು. ಎಲ್ಲಿ ಓವರ್ ಎಕ್ಸ್ಪೆಕ್ಟೇಷನ್ ಇರುತ್ತೋ ಅಲ್ಲಿ ನಿರೀಕ್ಷೆಗೆ ತಕ್ಕ ಸುಖ ಎಷ್ಟು ಸಿಕ್ಕಿದ್ರೂ ಸಿಕ್ಕಿಲ್ಲ ಅಂತ ಅನ್ನಿಸ್ಬಿಡತ್ತೆ.
ಅದಕ್ಕಾಗಿ ಹೇಳು ತೃಷ್ಣಾಕ್ಷಯ ಸುಖಸ್ಯೈತೆ ಎಚ್ಚ ಕಾಮಸುಖಂ ಲೋಕೆ ಎಚ್ಚ ದಿವ್ಯಂ ಮಹತ್ ಸುಖಂ. ಅದು ಬೇಕಾದರೆ ಅಲೌಕಿಕವಾದ ಸಂಪತ್ತೇ ಆಗಿರಲಿ, ಈ ಲೋಕದ್ದಲ್ಲ. ದಿವ್ಯ ಅಂದರೆ ಆ ಲೋಕದ್ದು, ದಿವಿಭವಂ. ಆಕಾಶದಾಚೆಗೆ ಹುಟ್ಟಿರುವ ಸುಖವನ್ನು ದಿವ್ಯ ಅಂತ ಕರೆಯೋದು. ಆ ದಿವ್ಯ ಸುಖದ ಬಗೆಗೇನೆ ಆಗಿರಲಿ, ಓವರ್ ಎಕ್ಸ್ಪೆಕ್ಟೇಷನ್ ಇತ್ತು ಅಂತಂದರೆ ಆ ಸುಖ ಸೊಗೈಸಲ್ಲ. ಹೀಗಾಗಿ ಅದನ್ನು ತ್ಯಾಗ ಮಾಡೋದ್ರಿಂದ ಏನೊಂದು ಸುಖ ಬರುತ್ತೆ, ಆ ಸುಖ ನಿರೀಕ್ಷೆ ಮಾಡಿದ್ರೆ ಬರೋದಿಲ್ಲ. ಕೆಲವೊಮ್ಮೆ ನಿರೀಕ್ಷೆಯೇ ಸುಖ ಅಂತ ಅನ್ನಿಸ್ಬಿಡುತ್ತೆ. ಕಾಯ್ತಾ ಇರ್ತೇವಲ್ಲ, ಪ್ರತೀಕ್ಷಾ, ಏನೋ ಒಂದು ಆಗತ್ತೆ ಅಂತ ಕಾಯ್ತಾ ಇರ್ತೇವಲ್ಲ, ಆ ಸುಖ ಸಿಕ್ಕಿದ ಮೇಲೆ ಅದಿರುತ್ತೋ ಇಲ್ವೋ ಡೌಟು. ಯಾಕೆಂದರೆ ನಿರೀಕ್ಷೆ ಜಾಸ್ತಿ ಇರುತ್ತೆ. ಆದ್ದರಿಂದ ಹೀಗಾಗಿ ನಿರೀಕ್ಷೆಯನ್ನು ಮಾಡದೇ ಇರಲಿಕ್ಕಾಗಲ್ಲ. ಹೀಗಾಗತ್ತೆ ಅಂತ ಮಾಡೋದು. ಆದರೆ ಇದು ನನಗೆ ಸುಖ ಆಗತ್ತೆ ಅನ್ನುವ ಉತ್ಕಟ ಬಯಕೆಯನ್ನು ಮೀರಿರಬೇಕು. ಯಥೈವ ಶೃಂಗಂ ಗೋಃಕಾಲೇ ವರ್ಧಮಾನಸ್ಯ ವರ್ಧತೆ ತಥೈವ ತೃಷ್ಣಾವಿತ್ತೇನ ವರ್ಧಮಾನೇನ ವರ್ಧತೆ. ಎತ್ತಿನ ಕೊಂಬು ಎತ್ತು ಬೆಳೆದ ಹಾಗೆ ಕೊಂಬು ಬೆಳೆಯುತ್ತೆ, ಹಾಗೆ ಹಣ ಬೆಳೆದ ಹಾಗೆ ತೃಷ್ಣೆ ಬೆಳೆಯುತ್ತೆ. ನಕಾಮಾನನುರುದ್ಧೇತ ದುಃಖಂ ಕಾಮೇಶು ವೈರತಿ ತದೈವ ಪರಿತಾಪಾಯ ನಾಶೇ ಸಂಪದ್ಯತೆ ಪುನಃ. ಅದರಿಂದಾಗಿ ಕಿಂಚಿದೇವ ಮಮತ್ವೇನ ಯದಾ ಭವತಿ ಕಲ್ಪಿತಂ. ನನ್ನದು ಅಂತ ಕಲ್ಪನೆ ಮಾಡದೇ ಇರಲಿಕ್ಕಾಗಲ್ಲ. ಹೆಂಡತಿ ನನ್ನವಳು ಅಂತ ಕಲ್ಪನೆ ಮಾಡಬಾರ್ದೆ, ಮಾಡಬೇಕಾಗತ್ತೆ. ಕಿಂಚಿದೇವ ಸ್ವಲ್ಪನೇ ಇದ್ದರೆ, ಕಿಂಚಿದೇವ ಮಮತ್ವೇನ, ಮಮತ್ವ ಅನ್ನೋದು ಸ್ವಲ್ಪನೇ ಇರಬೇಕು ಅಷ್ಟೆ. ನನ್ನದು ಅನ್ನುವ ಭಾವನೆ ಸ್ವಲ್ಪ ಇದ್ದಷ್ಟು ಒಳ್ಳೆಯದು. ಇದು ಇದೆ, ನನ್ನ ಹೆಸರಿಗಿದೆ ಇದು ಅನ್ನೋ ಭಾವನೆ ಇರಬೇಕು. ಅದನ್ನು ಬಿಡುಬಿಡಿ ಅಂತ ಅರ್ಥ ಅಲ್ಲ, ಭಾವನೆ ಅಂತೂ ಇರಬೇಕು. ಅದು ಒಳಗಡೆಯಿಂದ ಇಟ್ಕೊಳ್ಳೋದು ಒಳ್ಳೆಯದು. ಯಾವುದೇ ಸಂದರ್ಭದಲ್ಲೂ ಈ ಎಲ್ಲ ಸಂಪತ್ತನ್ನು ಬಿಟ್ಟು ಒಮ್ಮೆ ಭಿಕಾರಿ ತರಹ ಹೊರಟೋಗ್ಬೇಕಾಗತ್ತೆ ಅಂತನಾದರೂ ಮನಸ್ಸಿನಲ್ಲಿ ಬರಲಿ. ಅದನ್ನು ಅವನು ಹೇಳೋದು. ಒಬ್ಬ ರಾಜನಾಗಿ ಹೇಳ್ತಾ ಇರೋದು ಬಹಳ ಇಂಪಾರ್ಟೆಂಟ್. ಅವನು ರಾಜ ನಮ್ಮ ಥರ ಅಲ್ಲ, ಮಿಡಲ್ ಕ್ಲಾಸ್ ಅಲ್ಲ. ಅವನಿರೋದು ಯಾವ ಲೆವೆಲ್ಲು, ಇಡೀ ರಾಜ್ಯ ಅವನದು. ಅವನು ಹೇಳ್ತಾ ಇದ್ದಾನೆ ಅನ್ನೋದಕ್ಕೆ ಬೆಲೆ. ನಾವು ಹೇಳಿದ್ರೆ ಇದಕ್ಕೆ ಬೆಲೆ ಇಲ್ಲ. ಯಾಕೆ? ನಿಮ್ಗದು ಸಿದ್ಧಿಸಿಲ್ಲ, ಪೂರ್ತಿ ಸಿದ್ಧಿಸೇ ಇಲ್ಲ, ಬಿಟ್ಟೋಗೋದೇನು. ಈ ಬಿಟ್ಟೋಗ್ಲಿಕ್ಕೇನು ಇಲ್ವೇ ಇಲ್ಲ. ಅದರಿಂದಾಗಿ ಬಿಟ್ಟೋಗಬೇಕಾದದ್ದು ಬಹಳ ಇದ್ದಾಗ ಅವನು ಹೇಳಿದ್ದು ಮುಖ್ಯ ಆಗತ್ತೆ. ಅವನು ಹೇಳ್ತಾನೆ, ಕಿಂಚಿದೇವ ಮಮತ್ವೇನ ಯದಾ ಭವತಿ ಕಲ್ಪಿತಂ. ಕಿಂಚಿದೇವ ಕಲ್ಪಿತಂ ಯದಾ ಭವತಿ ಮಮತ್ವೇನ. ನನ್ನದು ಅಂತ ಒಂದಿಷ್ಟೇ ಇಟ್ಟುಕೊಳ್ಳಿ, ಆಯ್ತಾ? ಅದೇ ಪರಿತಾಪಕ್ಕೆ ಒಳಗಾಗತ್ತೆ. ನಾಶೇ ಸಂಪದ್ಯತೆ ಪುನಃ. ಅದೇ ನಾಶ ಆಯಿತು ಅಂತಂದ್ರೆ ಮತ್ತೆ. ಆದರೆ ನೀವು ಕಿಂಚಿದೇವ ಮಮತ್ವೇನ, ಸ್ವಲ್ಪ ಅಂತ ಇಟ್ಕೊಂಡ್ರೆ ಪುನಃ ಸಂಪದ್ಯತೆ, ಮತ್ತೆ ಅದನ್ನು ಮರಿತೀರ. ಇಲ್ಲೇ ಹೀಗೆ. ಅದರಿಂದಾಗಿ ಕಾಮದ ಬಗ್ಗೆ ವಿಪರೀತ ಬಯಕೆಗಳನ್ನು ಇಟ್ಕೊಳ್ಬಾರದು. ಈಡೇರಿಸಿಕೊಳ್ತೇನೆ ಅಂತೆಲ್ಲ ಇಟ್ಕೊಳ್ಬಾರದು. ಅದೆಲ್ಲ ಇವ್ರ ದಾರಿ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಅವರು ಮಾಡುವಂಥದ್ದು. ಅವರೆಲ್ಲ ಹೇಗೆ ಅಂದರೆ ಮೋಸ ಮಾಡೋದು. ಜಗತ್ತಿನಲ್ಲಿ ನಿಮಗೆ ಸಾಂತ್ವನ ಹೇಳ್ತೇನೆ, ಸೋಲಿನಿಂದ ಕಂಗೆಟ್ಟ ನಿಮಗೆ ಧೈರ್ಯವನ್ನು ಹೇಳ್ತೇನೆ, ಆಯಿತು ನಿಮ್ಮ ಹತ್ರ ಬರುತ್ತೇವೆ, 1 ಗಂಟೆಗೆ ಇಷ್ಟು 1000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದೇನದು? ನಮ್ಮ ಋಷಿಗಳು ಹಾಗೆ ಯಾವುದು ಮಾಡಲಿಲ್ಲ. ನೋಡಪ್ಪ ತಗೋ ಹೋಗು, ಎಷ್ಟು ಅಮೂಲ್ಯವಾದ ವಸ್ತುಗಳನ್ನು ಕೊಟ್ಟರು ಅವರು. ಇಂಥ ಅಪೂರ್ವ ಪ್ರಮೇಯಗಳನ್ನು ನಮಗೆ ಕೊಟ್ಟು ಹೋದು. ಇವರು ಅದೇ ದಾರಿಯಲ್ಲಿ ಇರ್ತಾರೆ. ಇವ್ರು ಹೇಳೋದು ಮಾತ್ರ ಹೆಚ್ಚು ಗಳಿಸಬೇಡಿ, ಸುಖವಾಗಿರಿ ಅಂತ ಹೇಳ್ತಾರೆ. ಆದರೆ ಇವಂದು ಹಾಗಲ್ಲ, ಸ್ವಯಂ ರಾಜ. ಅದರಿಂದಾಗಿ ಅದನ್ನು ನಾವು ಗಮನಿಸಬೇಕು. ಅದರಿಂದಾಗಿ ವಿದ್ವಾನ್ ಸರ್ವೇಷು ಭೂತೇಷು ವ್ಯಾಘ್ರ ಮಾಂಸೋಪಮೋ ಭವೇತ್. ಕೃತಕೃತ್ಯೋ ವಿಶುದ್ಧಾತ್ಮ ಸರ್ವಂ ತ್ಯಜತಿ ವೈ ಸ್ವಯಂ. ವ್ಯಾಘ್ರ ಮಾಂಸದ ಹಾಗೆ ನೋಡಬೇಕಂತೆ. ವ್ಯಾಘ್ರ ಮಾಂಸ ಅದು ಅತ್ಯಂತ ಉಪ್ಪು. ಹುಲಿ ಮಾಂಸ ತಿನ್ನಲಿಕ್ಕಾಗಲ್ಲ. ಆದರೆ ಒಂದು ಭ್ರಮೆ ಇದೆ ನಮ್ಮ ಬೇಟೆಗಾರರಲ್ಲಿ.
ಕೊಂದು ಪಾಪ ತಿಂದು ಪರಿಹಾರ ಅಂತ. ಅದು ಆ ಗಾದೆ ಬಂದದ್ದು ಬೇರೆ ಇದಕ್ಕಾಗಿ, ಆದರೆ ಇವರು ಅದನ್ನು ಮಾಡಿಕೊಂಡಿದ್ದು ಬೇರೆ ಇದಕ್ಕಾಗಿ. ಅಂದರೆ ಹೊಟ್ಟೆಗಾಗಿ ತೀವ್ರ ಹಸಿದಿತ್ತು ಅಂತಂದರೆ ನೀವು ಮಾಂಸ ತಿನ್ನಬಹುದು ಅಂತ ಅದು ಇದ್ದದ್ದದು. ಅದು ಮಹಾಭಾರತದ್ದೇ ಮಾತು ಅದು ಕೂಡ. ಅದನ್ನು ಇವ್ರು ಮಾಡಿಕೊಂಡದ್ದು. ನಿಮ್ಗೆ ಹೊಟ್ಟೆ ತುಂಬಿದ್ರೂ ಕೂಡ ನಿಮ್ಮ ಶೌರ್ಯ ಪ್ರದರ್ಶನಕ್ಕಾಗಿ ಯಾವುದಾದ್ರೂ ಪ್ರಾಣಿನ ಕೊಂದರೆ ಸ್ವಲ್ಪವಾದರೂ ತಿಂದರೆ ಪರಿಹಾರ ಆಗುತ್ತೆ ಅಂತ ಇವರು ಅರ್ಥ ಮಾಡ್ಕೊಂಡಿದ್ದು ಹಾಗೆ. ಅಲ್ಲಿ ಇದ್ದದ್ದು ಹೇಗೆ, ಕೊಂದ ಪಾಪ ತಿಂದು ಪರಿಹಾರ ಅಂದರೆ ಸ್ವಲ್ಪನೇ ತೀರ ಅಗತ್ಯ ಇದ್ದಾಗ ಮಾತ್ರ ತಗೊಳ್ಬೇಕು ಅಂತ ಇವರು ಅಂದುಕೊಂಡದ್ದು ಹೀಗೆ. ಆದರೆ ಇಲ್ಲಿ ಹೇಳ್ತಾ ಇರೋದು ಬೇರೆ ರೀತಿ. ಏನು, ವಿದ್ವಾನ್ ತರ್ವೇಚು ಭೂತೇಚು ವ್ಯಾಘ್ರ ಮಾಂಸೋಪಮೋ ಭವೇತ್. ವ್ಯಾಘ್ರ ಮಾಂಸದಂತೆ, ಇದಕ್ಕೆ ಎರಡು ಅರ್ಥ ಇದೆ. ಬೇಟೆಯ ಪರಿಭಾಷೆಯಲ್ಲೇ ಎರಡು ಅರ್ಥ ಇದೆ. ಒಂದು ಇದಿದೆ, ಇದು ಆಸ್ವಾದ್ಯ ಅಂತ ಏನೂ ಅಲ್ಲ, ಇದು ಒಂದು ಭಾವನೆ. ವ್ಯಾಘ್ರ ಮಾಂಸ, ಕತ್ತೆ ಮಾಂಸ ಇವುಗಳೆಲ್ಲ ವಿಪರೀತ ಸಾಲ್ಟ್ ಕಂಟೆಂಟ್ ಇರುವಂತಹ ವಸ್ತುಗಳು. ಅದನ್ನು ತಿನ್ನಲಿಕ್ಕೆಲ್ಲ, ನೆನಪಿಸ್ಕೊಳ್ಳಿಕ್ಕೆ ಕೂಡ ಆಗಲ್ಲ ಅಂತಾರೆ ಬೇಟೆಗಾರರು. ಆ ತರಹ ಭಾವನೆ ಇರಬೇಕು. ನಾನು ಗಳಿಸಿದ ಸಂಪತ್ತು ನನಗೆ ಸುಖವನ್ನು ಕೊಟ್ಟೇ ಕೊಡುತ್ತೆ ಅನ್ನುವ ಭಾವನೆ ಇರಬಾರದು. ಅದಕ್ಕೆ ವಿದ್ವಾನ್ ತರ್ವೇಚು ಭೂತೇಚು ವ್ಯಾಘ್ರ ಮಾಂಸೋಪಮೋ ಭವೇತ್, ಇದು ಒಂದರ್ಥ. ಇನ್ನೊಂದರ್ಥ ಬೇಟೆಯ ಪರಿಭಾಷೆಯಲ್ಲೇ ವ್ಯಾಘ್ರಾಯ ಮಾಂಸಂ ಅಥವಾ ವ್ಯಾಘ್ರತ್ಯ ಮಾಂಸಂ. ಯಾವುದೇ ಒಂದು ಮಾಂಸವನ್ನು ಇಟ್ಟಿದ್ರೆ ಅದನ್ನು ಬೇರೆ ಪ್ರಾಣಿಗಳು ತಿನ್ನಲಿಕ್ಕೆ ಹೋಗಬಾರ್ದು. ಯಾಕೆಂದರೆ ಅದನ್ನು ತಿಂದು ಉಳಿಸಿದ್ದನ್ನು ತಿನ್ನಲಿಕ್ಕೆ ಮತ್ತೆ ಅದು ಹುಲಿ ಬಂದೇ ಬರುತ್ತೆ. ಈಗ ಒಂದು ಮಾಂಸ ಇದೆ, ಅದನ್ನು ತಿಂದಿರುತ್ತೆ, ಹುಲಿ ತಿಂದಿರುತ್ತೆ, ಸ್ವಲ್ಪ ಅದು ಅದೇ ಕೊಂದು ಸ್ವಲ್ಪ ತಿಂದಿರುತ್ತೆ, ಮತ್ತೆ ಹೋಗಿರುತ್ತೆ, ಮತ್ತೆ ಬಂದೇ ಬರುತ್ತದು. ಇನ್ನು ಕರೆಕ್ಟ್ 5 ಗಂಟೆ 6 ಗಂಟೆ ಕಳೆದು, ಇಲ್ಲವೇ 12 ಗಂಟೆ ಒಳಗಡೆ ಬಂದೇ ಬರುತ್ತದು. ಅದರಿಂದಾಗಿ ಅಲ್ಲಿ ಓಡಾಡೋದು ಎಲ್ಲ ಮಾಡಬಾರ್ದು, ಹೇಗೂ ಕುಂದೊಟ್ಟೋಗಿದೆಯಲ್ಲ ಅಂತ. ಆ ತರಹ ಈಗ ವಿಪತ್ತು ಪರಿಹಾರ ಆಗಿ ಸಂಪತ್ತು ಬಂದಿದೆ ಅಂತ ನಾವು ಅಂದುಕೊಂಡಿರ್ತೇವೆ, ಮತ್ತೆ ವಿಪತ್ತು ಬರಲ್ಲ ಅಂತ ಇಲ್ಲ. ಆ ತರಹ ಇರಬೇಕು. ಹೀಗೆ ಎರಡರ್ಥ. ಒಂದು, ಸ್ವಯಂ ಸಂಪತ್ತೇ ಆಸ್ವಾದ್ಯ ಅಂತ ಇಲ್ಲ, ಈ ಸಂಪತ್ತಿನಿಂದ ಸುಖವಾಗಿಯೇ ಬಾಳ್ತೇವೆ ಅಂತ ಇಲ್ಲ, ಇದು ಒಂದು. ಎರಡನೆಯದ್ದು, ಈ ಸಂಪತ್ತು ಸಿಕ್ಕ ಮೇಲೆ ವಿಪತ್ತು ಬರಲ್ಲ ಅಂತ ಇಲ್ಲ. ಎಲ್ಲ ಸೆಟಲ್ಡ್ ಆಗಿರುವಿದ್ದೇವೆ ಅಂತಂದರೆ ವಿಪತ್ತು ಬರಬಾರದು ಅಂತ ಇಲ್ಲ. ಹೀಗಾಗಿ ಇದರ ಎಚ್ಚರ ಇರಬೇಕು. ಕೃತಕೃತ್ಯ ವಿಶುದ್ಧಾತ್ಮ ಸರ್ವಂ ತ್ಯಜತಿ ವೈ ಸ್ವಯಂ. ನಾನು ಪಡಬೇಕಾದದ್ದನ್ನು ಪಡೆದಾಗಿದೆ ಅಂತ ಯಾರಿಗೆ ಇರುತ್ತೆ, ಆಂತರಿಕ ಲಾಭದಿಂದ ಸಂತುಷ್ಟನಾಗಿರ್ತಾನೆ, ಅವನು ಹೋದಾಗ ದುಃಖ ಪಡಲ್ಲ. ಹೋಯಿತು ಅಷ್ಟೆ, ಬಂತು ಹೋಯಿತು. ಉಭೇ ಸತ್ಯಾನೃತೆ ತ್ಯಕ್ತ್ವಾ ಶೋಕಾನಂದೌ ಪ್ರಿಯಾ ಪ್ರಿಯೇ ಭಾವ ಭಾವೌ ಚ ಸಂತ್ಯಜ್ಯ ಭವಶಾಂತೋ ನಿರಾಮಯ. ಈ ಎಲ್ಲ ಗೊಂದಲಗಳನ್ನು ನಿಲ್ಲಿಸಿಬಿಡು. ಉತ್ಕಟ ಶೋಕಕ್ಕೂ ಒಳಪಡಬೇಡ, ರಾಜ್ಯ ಸಿಕ್ಕಿತು ಅಂತ ಆನಂದ ಬೇಡ. ಇನ್ನು ರಾಜ್ಯ ಬಂದದ್ದು ಪ್ರಿಯ ಅಂತ ಅಂದ್ಕೊಳ್ಬೇಡ, ಕೊಂದದ್ದನ್ನು ಅಪ್ರಿಯ ಅಂತ ಅಂದುಕೊಳ್ಬೇಡ. ಇದು ಸುಖ ಅಂತ ಅಂದುಕೊಳ್ಬೇಡ, ದುಃಖ ಅಂತ ಅಂದುಕೋಬೇಡ. ಶಾಂತನಾಗು, ಮನಸ್ವಸ್ಥತೆ ಇರಲಿ, ದೇವರಲ್ಲಿ ಭಕ್ತಿ ಇರಲಿ. ಶಾಂತ ಅನ್ನೋದು ಎರಡೂ ಕೂಡ ಅರ್ಥ ಇದೆ ಅಂತ ನಿನ್ನೆಯೋ ಮೊನ್ನೆಯೋ ನೋಡಿದ್ವಿ. ಯಾ ದುಸ್ತ್ಯಜಾ ದುರ್ಮತಿಭಿ ಯಾ ನ ಜೀರ್ಯತಿ ಜೀರ್ಯತಃ ಯೋಸೌ ಪ್ರಾಣಾಂತಿಕೋ ರೋಗಃ ತಾಂ ತೃಷ್ಣಾಂ ತ್ಯಜತಃ ಸುಖಂ. ಇದು ಮಹಾಭಾರತದ ಸುಮಾರು ಒಂದು 7 ಕಡೆ ಮೆನ್ಷನ್ ಆಗಿದೆ. ಯಾ ದುಸ್ತ್ಯಜಾ ದುರ್ಮತಿಭಿ, ಯಾವುದನ್ನು ಬಿಡಬೇಕು ಅಂತ ಯೋಚನೆ ಕೂಡ ಮಾಡಲಿಕ್ಕಾಗಲ್ವೋ, ಯಾನ ಜೀರ್ಯತಿ ಜೀರ್ಯತಃ, ಯಾವ ಮುದುಕರಾದರೂ ಕೂಡ ಯಾವ ಆಸೆ ಭುಗಿಲೆದ್ದಿರುತ್ತೋ ಅಂತಹ ಆಸೆ, ಇದನ್ನು ಬಿಡ್ಲಿಕ್ಕಾಗಲ್ಲ. ಯಾ ದುಸ್ತ್ಯಜಾ ದುರ್ಮತಿಭಿ. ಆಮೇಲೆ ಯಾನ ಜೀರ್ಯತಿ ಜೀರ್ಯತಃ, ನಾವು ಮುದುಕರಾದರೂ ಆಸೆ ತಗ್ಗಲ್ಲ,
ಜಾಸ್ತಿ ಆಗ್ತಾ ಇರುತ್ತೆ. ಇದನ್ನು ತೃಷ್ಣ, ಬಯಕೆ ಅಂತ ಕರೀತಾರೆ. ಅದನ್ನು ಸಾಧ್ಯವಾದಷ್ಟು ಬಿಟ್ಟರೆ ಒಳ್ಳೆಯದು. ಚರಿತ್ರಮಾತ್ಮನ ಪಶ್ಯನ್ ಚಂದ್ರಶುದ್ಧ ಮನಾಹ್ಯಯಂ ಧರ್ಮಾತ್ಮ ಲಭತೆ ಕೀರ್ತಿಂ ಪ್ರೇತ್ಯ ಚೇಹ ಯಥಾ ಸುಖಂ. ತನ್ನ ಚರಿತ್ರೆಯನ್ನು ಪದೇ ಪದೇ ನೋಡ್ತಾನೇ ಇರಬೇಕಂತೆ. ನನ್ನ ನಡೆ ಸರಿಯಾಗಿತ್ತಾ, ಸರಿಯಾಗಿರಲಿಲ್ವಾ, ಶಾಸ್ತ್ರಸಮ್ಮತವಾಗಿತ್ತಾ ಅಂತ ಯೋಚನೆ ಮಾಡಬೇಕಂತೆ. ಹಾಗೆ ಮಾಡ್ತಾ ಇದ್ದರೆ ಒಳ್ಳೆಯ ಕೀರ್ತಿಯನ್ನು ಪಡಿತಾನೆ. ಇಲ್ಲಿ ಕೀರ್ತಿ ಪಡಿತಾನೆ, ಅಲ್ಲಿ ಸುಖವನ್ನು ಪಡಿತಾನೆ ಆ ಲೋಕದಲ್ಲಿ. ಇಷ್ಟನ್ನು ಭೀಷ್ಮಾಚಾರ್ಯರು ಹೇಳಿದ್ರು. ಏನು ಸ್ಪೆಷಲ್ ಆಗಿದ್ದೇನಿಲ್ಲ, ಇಲ್ಲಿ ತನಕ ಬಂದಿದ್ದರಲ್ಲಿ ಅಪೂರ್ವವಾದದ್ದು ಅಂತೇನಿಲ್ಲ. ಆ ವ್ಯಾಘ್ರ ಮಾಂಸೋಪಮೋ ಭವೇತ್ ಅನ್ನುವ ಒಂದು ಉದಾಹರಣೆಯನ್ನು ಬಿಟ್ಟರೆ ಈ ಶ್ಲೋಕಗಳೆಲ್ಲ ಬೇರೆ ಬೇರೆ ಕಡೆ ಬಂದಿರೋದೆ. ಆದರೆ ಹೇಳಿದ್ಯಾಕೆ ಅಂತಂದರೆ ಅವನಿಗೆ ಒಂದು ಚಿಕ್ಕ ಡೋಸ್ ಏನೋ ಒಂದು ಮತ್ತೆ ಸಂದೇಹ ಬರುತ್ತೆ, ಮತ್ತದೇ ಮತ್ತೆ ಅವನದರಿಂದ ತೃಪ್ತನಾಗಿ ಬೇರೆ ಕಡೆಗೆ ಹೋಗ್ತಾನೆ. ಅದಕ್ಕೆ ಬಹಳ ಸಂಕ್ಷಿಪ್ತ 14 ಶ್ಲೋಕ ಇರೋದು ಈ ಅಧ್ಯಾಯದಲ್ಲಿ. ಇಷ್ಟು ಚಿಕ್ಕ ಅಧ್ಯಾಯ ಯಾಕಿರುತ್ತೆ ಅಂತಂದರೆ ಅವನಿಗಷ್ಟು ಸಾಕಾಯಿತು, ಮತ್ತೆ ಮುಂದೆ ಹೋದರು. ಈ ರೀತಿ ರಾಜನ ಮಾತನ್ನು ಕೇಳಿ ಆ ಮಾಂಡವ್ಯ ಸುಖಿಯಾದರು. ಆಮೇಲೆ ಹೊರಟರು ಮಾಂಡವ್ಯರು. ಅಲ್ಲಿಗೆ ಭೀಷ್ಮಾಚಾರ ಕಥೆ ಮುಗೀತು. ಭೀಷ್ಮಾಚಾರ ಕಥೆ ಮುಗಿಸೋದು. ಇದಾದ ಮೇಲೆ ನಮಗೆ ಸಿಗುವಂಥದ್ದು 262ನೇ ಅಧ್ಯಾಯ. ವಿದ್ಯಾಮಾನ್ಯರ ಆರಾಧನೆ ಇವತ್ತು ಮಾಡೋಣ, ನೆನಪಾದರೆ ಖಂಡಿತ ಮಾಡ್ತೇನೆ. ವಿದ್ಯಾಮಾನ್ಯರದ್ದು ಮತ್ತು ಇನ್ನೊಬ್ಬರು ಅವರ ಕ್ಲಾಸ್ಮೇಟ್ ಒಬ್ಬರು ಇದ್ದರು, ಲಕ್ಷ್ಮೀಶ ತೀರ್ಥರು ಅಂತ. ಅವರು ಪರಮಗುರುಗಳೇ, ಅಂದರೆ ನಮ್ಮ ತಂದೆಗೆ ಪಾಠ ಮಾಡಿದವರು. ಅವರು ನಮ್ಮ ತಂದೆ ಗುರು ನನಗೆ, ಅವರು ಗುರುಗಳು, ಪರಮಗುರುಗಳು. ಆಮೇಲೆ ಇಲ್ಲಿ ಯಾರ್ಯಾರು ನನಗೆ ಪಾಠ ಮಾಡಿದ್ದಾರೆ, ಗುರು ಸಮಾನರು ಅಂತ ಯಾರಿದ್ದಾರೆ, ಆಚಾರ್ಯ ಇರ್ಬೋದು, ಗೋವಿಂದಾಚಾರ್ಯ ಇರ್ಬೋದು, ಆಮೇಲೆ ಪೇಜಾವರ ಸ್ವಾಮಿಗಳು ಇರ್ಬೋದು, ಭಂಡಾರಕಿರ ಸ್ವಾಮಿಗಳು ಇರ್ಬೋದು, ಎಲ್ಲರಿಗೂ ಅವರು ಗುರುಗಳು. ಹೀಗಾಗಿ ಇಬ್ಬರು ಪರಮಗುರುಗಳು, ಒಂದು ವಿದ್ಯಾಮಾನ್ಯರು ಪರಮಗುರುಗಳು, ಗುರುಗಳ ಗುರುಗಳು, ಎಲ್ಲ ಗುರುಗಳ ಗುರುಗಳು. ಆಮೇಲೆ ಲಕ್ಷ್ಮೀಶ ತೀರ್ಥರು, ಅವರಿಬ್ಬರ ಬಗ್ಗೆನೂ ಮಾತನಾಡುವ, ನೋಡೋಣ. ನೆನಪಾದರೆ ಮಾಡೋಣ. ನೆನಪಾದರೆ ಅನ್ನೋದು ಅವ್ರ ಬಗ್ಗೆ ಅನಾದರ ಅಲ್ಲ, ಮಹಾಭಾರತದ ವಿಷಯ ಪ್ರವಾಹದಲ್ಲಿ ಕೊಚ್ಚಿ ಹೋದರೆ ಅಂತ ಅಷ್ಟೇ, ಇನ್ನೇನಿಲ್ಲ. ಯುಧಿಷ್ಠಿರ ಕಿಂ ಶೀಲ ಕಿಂ ಸಮಾಚಾರ ಕಿಂ ವಿದ್ಯ ಕಿಂ ಪರಾಯಣ ಪ್ರಾಪ್ನೋತಿ ಬ್ರಹ್ಮಣಸ್ಥಾನಂ ಯತ್ಪರಂ ಪ್ರಕೃತಿರ್ಧ್ರುವಂ. ಪ್ರಕೃತಿಯನ್ನು ಮೀರಬೇಕು ಅಂತಾದರೆ ನಮ್ಮ ಶೀಲ ಸ್ವಭಾವ ಹೇಗಿರಬೇಕು, ನಮ್ಮ ನಡೆ ಸಮಾಚಾರ ಹೇಗಿರಬೇಕು, ವಿದ್ಯೆ ಅಂದರೆ ಯಾವುದು, ವಿದ್ಯೆಯ ಸ್ವರೂಪವೇನು, ನಮ್ಮ ಅಂತಿಮ ಗುರಿ ಏನಾಗಿರಬೇಕು, ಜೀವನದ ಅಂತಿಮ ಗುರಿ ಹೇಗಿದ್ದರೆ ಈ ಪ್ರಕೃತಿಯ ದೌರ್ಬಲ್ಯಗಳನ್ನು ಮೀರ್ತಾನೆ. ಆಮೇಲೆ ದೌರ್ಬಲ್ಯ ಮೀರಿದ್ರೆ ದೇವರನ್ನು ಸೇರೋದೆ. ಅದರಿಂದಾಗಿ ಅದರ ಬಗ್ಗೆ ಹೇಳಿ. ಭೀಷ್ಮ ಮೋಕ್ಷಧರ್ಮೇಶು ನಿರತಃ ಲಘ್ವಾಹಾರೋ ಜಿತೇಂದ್ರಿಯ ಪ್ರಾಪ್ನೋತಿ ಬ್ರಹ್ಮಣಸ್ಥಾನಂ ಯತ್ಪರಂ ಪ್ರಕೃತಿರ್ಧ್ರುವಂ. ಮೊದಲು ಗೋಲು ಹಾಗಿರಬೇಕು. ಪ್ರಾಮಾಣಿಕವಾಗಿ ಇದ್ದರೆ ಅದಕ್ಕೆ ದೇವರು ವಿಷಯಗಳನ್ನು ಒದಗಿಸ್ತಾನೆ, ಗುರುಗಳನ್ನು ಒದಗಿಸ್ತಾನೆ, ಪ್ರಜ್ಞೆಯನ್ನು ಒದಗಿಸ್ತಾನೆ. ಆ ಪಾಠ ಯಾರಿಂದ ಬೇಕಾದರೂ ಆಗಬಹುದು. ಮೋಕ್ಷ ಧರ್ಮೇಶು ನಿರತಃ. ಆಮೇಲೆ ಲಘ್ವಾಹಾರ, ಅಲ್ಪವಾದ ಆಹಾರ, ಇಂದ್ರಿಯ ಜಯ. ಇದ್ರ ಬಗ್ಗೆ ಒಂದು ಪ್ರಶ್ನೆ, ಇದ್ರ ಬಗ್ಗೆ ಒಂದು ಇತಿಹಾಸ ಹೇಳ್ತೇನೆ ಕೇಳು. ಹಾರೀತೇನ ಪುರಾ ಗೀತಂ ತಂ ನಿಬೋಧ ಯುಧಿಷ್ಠಿರ. ಹಾರೀತ ಗೀತೆ ಅಂತ ಶಾಂತಿ ಪರ್ವದಲ್ಲಿ ಬಹಳ ಗೀತೆಗಳಿದೆ. ಅದರಲ್ಲಿ ಒಂದು ಚೋರ ಗೀತೆ, ಕಳ್ಳ ಶಮ್ಯಾಕ ಅಂತ ಒಬ್ಬ, ಶಂಪಾಕ ಅಂತ ಕೂಡ ಕರೀತಾರೆ. ಕಳ್ಳನೊಬ್ಬನ ಗೀತೆ ಮೊದಲು ನೋಡಿದ್ವಿ ರಾಜಧರ್ಮ ಪರ್ವದಲ್ಲಿ. ಅದಾದಮೇಲೆ ಮಂಕಿ ಗೀತೆ ಆಯಿತು, ಬೌದ್ಧ ಗೀತೆ ಆಯಿತು, ಪಿಂಗಳ ಗೀತೆ ಆಯಿತು, ವಿಚಕ್ಷಣು ಗೀತೆ ಆಯಿತು.
ಆ ದಿಸೆಯಲ್ಲಿ ಇನ್ನು ಕೆಲವು ಗೀತೆಗಳುಂಟು. ಮಂಕಿ ಗೀತೆಯ ಜೊತೆಗೇನೆ ಇವೆಲ್ಲ ಬಂದಿತ್ತು. ಈಗ ಹಾರಿತ ಗೀತೆ ಅಂತ, ಮುಂದೆ ಒಬ್ಬ ವೃತ್ರಗೀತೆ ಅಂತ ಒಂದು ಬರುತ್ತೆ. ರಾಕ್ಷಸ, ವೃತ್ರ ಅನ್ನುವ ರಾಕ್ಷಸನ ಕಂಡ ಗೀತೆ. ಅದೆಲ್ಲ ಭಗವದ್ಗೀತೆಗೆ ಸಮಾನಾಂತರವಾಗಿ ನೀವು ಕಂಪೇರ್ ಮಾಡಿ ನೋಡಲಿಕ್ಕೆ ವೇದವ್ಯಾಸರು ಕೊಟ್ಟಿದ್ದು. ಆ ಹಾರಿತ ಗೀತೆಯನ್ನು ಹೇಳುತ್ತೇನೆ ಕೇಳು. ಅಭಿನಿಸೃತ್ಯ ಲಾಭಾಲಾಭ ಸಮೋದ್ವಿ ಮುನಿ ಸಮ್ಮುಖೇಶು ಚ ಕಾಮೇಶು ನಿರಪೇಕ್ಷ ಪರಿವ್ರಜೇತ್. ಅವನು ಹೇಳಿದ ಹಾರಿತ, ಮೊದಲು ಮನೆಯನ್ನು ಬಿಡಬೇಕು ಅಂತ. ಮನೆಯನ್ನು ಬಿಟ್ಟು ಹೋಗಬೇಕು, ಅದು ಅವನ ಮಿತಿ. ಏಕೆಂದರೆ ಗೀತೆಗಳಲ್ಲಿ ಏನಾಗತ್ತೆ ನೋಡಿ, ಧರ್ಮವ್ಯಾಧ ಅವನು ಹೇಳಿದ. ಧರ್ಮವ್ಯಾಧ ಅವನಿಗೆ ಸಂಬಂಧಪಟ್ಟ ಸಂಗತಿಯನ್ನು ಹೇಳ್ತಾನೆ. ಕೆಲವೊಮ್ಮೆ ಅವನ ನಡೆಯನ್ನೇ ಎಲ್ಲರೂ ಅನುಸರಿಸಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾನೆ. ಆ ರೀತಿ ಈ ಎಲ್ಲ ಗೀತೆಗಳಿಗೆ ಒಂದೊಂದು ಮಿತಿ ಇದೆ. ಕೃಷ್ಣನ ಗೀತೆಯ ತರಹ ಸಾರ್ವತ್ರಿಕವಾದದ್ದು, ಎಲ್ಲ ಜನರಿಗೂ ಅನ್ವಯಿಸುವಂಥದ್ದು ಅಲ್ಲ. ಏಕೆಂದರೆ ಗೃಹಸ್ಥ ಧರ್ಮವನ್ನು ಇದೇ ವೇದ ಹೇಳುತ್ತೆ. ಗೃಹಸ್ಥನಾಗಿರಬೇಕು, ಅತಿಥಿಗಳ ಸತ್ಕಾರ ಮಾಡಬೇಕು, ಮಕ್ಕಳನ್ನು ಒಳ್ಳೆಯ ದಾರಿಯಲ್ಲಿ ಬೆಳೆಸಬೇಕು. ಈ ರೀತಿ ಇದೇ ವೇದ ಹೇಳುವ. ಮತ್ತು ಮಹಾಭಾರತದಲ್ಲಿ ಪಾಂಡವರೇ ಮನೆ ಬಿಟ್ಟು ಹೋಗಲಿಲ್ಲ. ಮನೆ ಬಿಟ್ಟು ಹೋದವರು ಮನೆಗಾಗಿ ಮತ್ತೆ ವಾಪಸ್ ಬಂದ್ರಾ ಇಲ್ವಾ ಯುದ್ಧ ಮಾಡಲಿಕ್ಕೆ? ಅದರಿಂದಾಗಿ ಇವನ ಗೀತೆ ಅದು ಇವನ ವೈಯಕ್ತಿಕವಾದ ಅನುಭವ, ವೈಯಕ್ತಿಕವಾದ ಒಂದು ಸಂಗತಿ. ಅದರಿಂದಾಗಿ ಇದರ ಮಿತಿ ನಮಗೆ ಗೊತ್ತಿರಬೇಕು. ಹಾರಿತ ಗೀತೆ ಅದು ಹಾರಿತನ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಅದರಲ್ಲಿ ಏನು ಸಾರ ಇದೆ ಅದನ್ನು ತಗೊಳ್ಬೇಕು. ಯಾವುದು ಅವನಿಗೆ ಮಾತ್ರ ಸೀಮಿತವೋ ಅದನ್ನು ಬಿಡಬೇಕು. ಇದು ಧರ್ಮವ್ಯಾಧನ ಪರಿಸರದಲ್ಲಿಯೂ ಅಷ್ಟೇ. ಧರ್ಮವ್ಯಾಧ ಜ್ಞಾನಿಯಾಗಿದ್ದ ಅಂತ ಹೇಳಿ ನಾವು ತಗೊಂಡು ಹೋಗಿ ಕಟುಕರಾಗಲಿಕ್ಕಾಗತ್ಯೆ? ಅಲ್ಲ. ಅದರಿಂದಾಗಿ ನಮಗೆ ಯಾವುದು ಅನ್ವಯಿಸುತ್ತೆ, ವಿಚ್ ಇಸ್ ಅಪ್ಲಿಕೇಬಲ್ ಟು ಅಸ್, ವಿ ಶುಡ್ ಪಿಕ್ ಇಟ್, ಅದನ್ನು ನಾವು ತಗೊಳ್ಬೇಕು. ಅದರಿಂದಾಗಿ ಅವನು ಹೇಳೋದು ಮನೆಯನ್ನು ಬಿಟ್ಟು ಹೋಗಬೇಕು ಮೊದಲು ಅಂತ. ಸ್ವಗೃಹಾತ್ ಅಭಿನಿಸೃತ್ಯ. ಪ್ರಹ್ಲಾದನೂ ಹಾಗೆ ಹೇಳೋದು. ಹಿತ್ವಾತ್ಮಪಾತಂ ಗೃಹಮಂಧಕೂಪಂ ವನಂ ಗತೋ ಯದ್ ಹರಿಮಾಶ್ರಯೇತ ಅಂತ. ತನ್ನ ಬೀಳುವಿಕೆಗೆ ಕಾರಣವಾದ ಮನೆಯನ್ನು ತೊರೆದು ವನಂಗತಃ ಕಾಡಿಗೆ ಹೋಗಿ ಹರಿಮಾಶ್ರಯೇತ ದೇವರನ್ನು ಆಶ್ರಯಿಸಬೇಕು ಅಂತ. ಪ್ರಹ್ಲಾದನೇ ಮನೆ ಬಿಡಲಿಲ್ಲ. ಹಿರಣ್ಯಕಶಿಪು ಕೇಳಿದ, ನೀನು ಗುರುಕುಲದಲ್ಲಿ ಕಲಿತ ದಿ ಬೆಸ್ಟ್ ಯಾವುದು ಅಂತ. ಆಗ ಅವನು ಹೇಳಿದ ಉತ್ತರ ಇದು. ಹಿತ್ವಾತ್ಮಪಾತಂ ಗೃಹಮಂಧಕೂಪಂ ವನಂಗತೋ ಯದ್ ಹರಿಮಾಶ್ರಯೇತ ಅಂತ. ಅದಕ್ಕೆಲ್ಲರೂ ಹಾಗೆ ಅರ್ಥ ಬರೆದ್ರು. ಆದರೆ ಮಧ್ವಾಚಾರ್ಯ ಹೇಳಿದ್ರು, ಅದು ವನ ಅಂದರೆ ಹಾಗಲ್ಲಪ್ಪ, ಸಜ್ಜನ ಸಮೂಹ ಅಂತ ಅರ್ಥ. ಸಜ್ಜನರ ಬಳಿ ನೀವು ಕೂತ್ರೆ ಉದ್ಧಾರ ಆಗತ್ತೆ. ಇದು ಮನೆ ಅಂದರೆ ಹೀಗೆ ಅಂತ ಅಂದ್ಕೊಳ್ಬಾರ್ದು. ಏಕೆಂದರೆ ನಾವು ಏನೂ ಇಲ್ಲ, ಯಾವ ಡೈರೆಕ್ಷನ್ಸು ಇಲ್ಲ, ಯಾವ ಶಾಸ್ತ್ರವೂ ಇಲ್ಲ. ಕಾಡಿಗೊಟ್ಟೋದ್ರ ಗತಿಯ ನಕ್ಸಲರನ್ನು ಭೇಟಿ ಆಗಬೇಕಷ್ಟೆ. ಅದರಿಂದಾಗಿ ವನ ಅಂತಂದರೆ ಭಗವದ್ಭಕ್ತರ ಸಂಘ ಅಂತ ಅರ್ಥ ಅಷ್ಟೇ. ವನಂಗತೋ ಯದ್ ಹರಿಮಾಶ್ರಯೇತ ಅಂದರೆ ಭಗವದ್ಭಕ್ತರ ಬಳಿಗೆ ಹೋಗಿ ಹರಿಮಾಶ್ರಯೇತ ದೇವರನ್ನು ಆಶ್ರಯಿಸಬೇಕು, ಹಾಗರ್ಥ. ಅದರಿಂದಾಗಿ ನಾವು ಇದರ ಮಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಅವನೇ ಹೋಗಲಿಲ್ಲ. ಹಾಗೆ ಇದು ಅಷ್ಟೇ. ಸ್ವಗೃಹಾತ್ ಅಭಿನಿಸೃತ್ಯ ಅಂತ ಹೇಳಿದ್ರೆ ನಾವು ಕೂಡ ಮನೆ ಬಿಟ್ಟೊಟ್ಟೋಗೋದು ಅಂತ ಅರ್ಥ ಅಲ್ಲ. ಲಾಭಾಲಾಭ ಸಮೋ ಮುನಿ ಸಮ್ಮುಖೇಶು ಚ ಕಾಮೇಶು ನಿರಪೇಕ್ಷ ಪರಿವ್ರಜೇತ್. ಪರಿವ್ರಜನ ಅಂತಂದರೆ ಸನ್ಯಾಸ. ಸನ್ಯಾಸ ತಗೊಂಡ್ಬಿಡ್ಬೇಕು ಅಂತ. ಎಲ್ಲರೂ ಸನ್ಯಾಸಿ ಆದರೆ ಗತಿ ಏನು?
ಅದು ಬೌದ್ಧರ ಚಿಂತನೆ. ಎಲ್ಲರೂ ಸನ್ಯಾಸಿಗಳಾಗೋದು, ಬೌದ್ಧರು ಹಾಗೆ ಮಾಡ್ತಾ ಇದ್ರು. ಅದರಿಂದಾಗಿ ಎಕನಾಮಿಕಲ್ ಇಂಬ್ಯಾಲೆನ್ಸ್ ಏನು ಕ್ರಿಯೇಟ್ ಆಯಿತು, ಕಡೆಗೆ ಅಶೋಕ ಮುಂತಾದ ರಾಜರು ಅದನ್ನು ಬ್ಯಾನ್ ಮಾಡಬೇಕಾಯ್ತು ಸನ್ಯಾಸವನ್ನು. ನೀವೇನಾದರೂ ಸನ್ಯಾಸ ತಗೊಂಡ್ರೆ ನಿಜವಾಗಿಯೂ ಸನ್ಯಾಸ ಕೊಟ್ಟು ಬಿಡ್ತೀವಿ. ಸನ್ಯಾಸ ಅಂದರೆ ಕೈಕಾಲು ಮೂಳೆಗಳನ್ನು ತಪ್ಪಿಸೋದು, ಕೀಲು ತಪ್ಪಿಸೋದು. ಚೆನ್ನಾಗಿ ದುಡಿಲಿಕ್ಕೆ ಸಾಮರ್ಥ್ಯ ಇದ್ದಾಗಲೂ ಕೂಡ ಸೋಮಾರಿತನದಿಂದ ನೀವು ಸನ್ಯಾಸ ತಗೊಳ್ತೇವೆ ಅಂತ ಆದರೆ ಸನ್ಯಾಸ ಕೊಟ್ಟು ಬಿಡ್ತೀವಿ. ಸನ್ಯಾಸ ಅನ್ನೋ ಶಬ್ದಕ್ಕೆ ಎರಡನೇ ಅರ್ಥ ಏನು? ಕೈಕಾಲು ಕೀಲು ತಪ್ಪಿಸೋದು. ಹಾಗೆ ಚಾಣಕ್ಯ ಅವರೆಲ್ಲ ಬೆದರಿಕೆ ಹಾಕಿದ್ರಿಂದಾಗಿ ನಿಂತಿತ್ತು. ಅದರಿಂದಾಗಿ ಅದಲ್ಲ, ಎಲ್ಲರೂ ಪರಿವರ್ಜನ ಸನ್ಯಾಸಕ್ಕೆ ಹೋಗ್ಬಿಡಿ ಅಂತ ಅರ್ಥ ಅಲ್ಲ. ಅವನು ಹೇಳ್ಕೊಳ್ಳೋದು ನ ಹಿಂಸ್ಯಾತ್ ಸರ್ವಭೂತಾನಿ ಮೈತ್ರಾಯಣ ಗತಿಶ್ಚರೇತ್ ನೇದಂ ಜೀವಿತ ಮಾಸಾಧ್ಯ ವೈರಂ ಕುರ್ವೀತ ಕೇನಚಿತ್. ಹಿಂಸೆ ಮಾಡಬೇಡ. ಹೌದು, ಸನ್ಯಾಸಿ ಆದಮೇಲೆ ಹಿಂಸೆ ಮಾಡಲಿಕ್ಕಿಲ್ಲ. ಸನ್ಯಾಸಕ್ಕಿಂತ ಮುಂಚೆ ಯುಕ್ತವಾದ ಅನಿವಾರ್ಯವಾದ ಹಿಂಸೆ. ಮೈತ್ರಾಯಣ ಗತಿಶ್ಚರೇತ್, ಎಲ್ಲರಲ್ಲಿಯೂ ಮಿತ್ರನಾಗಿರಬೇಕು. ಯಾರೊಂದಿಗೂ ಕೂಡ ವೈರವನ್ನು ಮಾಡಬಾರದು. ವೈರ ಅಂತ ಹೇಳಿದ್ರೆ ಅಧರ್ಮಿಗಳನ್ನು ಕೊಲ್ಲಬಾರದು ಅಂತ ಅರ್ಥ ಅಲ್ಲ. ಅಧರ್ಮಿಗಳನ್ನು ಅವರ ಜೀವದಿಂದ ಬೇರೆ ಮಾಡಿದ್ರೆ ಅವರ ಉಪಟಳ ಕಡಿಮೆ ಆಗತ್ತೆ ಅಂತ ಅಷ್ಟೇ. ಅವರ ದೇಹ ಮತ್ತು ಜೀವ ಬೇರೆ ಮಾಡಿದ್ರೆ ಉಪಟಳ ಕಡಿಮೆ ಆಗತ್ತೆ ಅಂತ ಅಷ್ಟೇ. ಇದು ಬ್ರಾಹ್ಮಣರಿಗೆ ಪೂರ್ತಿ ಅನ್ವಯ, ಕ್ಷತ್ರಿಯರಿಗೆ ಅರ್ಧ ಅನ್ವಯ. ಪೂರ್ತಿ ಅವ್ರಿಗೆ ಕ್ಷತ್ರಿಯರಿಗೆ ಅನ್ವಯ ಆಗೋದಲ್ಲ ಇದು. ಏಕೆಂದರೆ ಅವರು ಕಾಟ ಕೊಡ್ತಾನೆ ಇರ್ತಾರೆ. ಏನು ಮಾಡೋದು? ಅವರು ಅವರ ಕಾಟವನ್ನು ತಪ್ಪಿಸ್ಬೇಕು ಅಂತಂದರೆ ಅದನ್ನು ಕುಗ್ಗಿಸಲೇಬೇಕು. ಅದರಿಂದಾಗಿ ಮೈತ್ರಾಯಣ ಗತಿಶ್ಚರೇತ್ ಅತಿವಾದಾನ್ ಸ್ಥಿತಿಕ್ಷೇತ ನಾತಿ ಮನ್ಯೇತ್ ಕಥಂಚನ ಕ್ರೋಧ್ಯಮಾನ ಪ್ರಿಯಂ ಬ್ರೂಯಾತ್ ಆಕೃಷ್ಟ ಕುಶಲಂ ವದೇತ್ ಅಂತ. ಇದು ಎಲ್ಲರಿಗೂ ಅನ್ವಯ. ಅತಿವಾದಾನ್ ಸ್ಥಿತಿಕ್ಷೇತ, ಯಾವುದರ ಬಗೆಗೂ ವಿಪರೀತ ಅತಿವಾದ ಇರಬಾರದು. ಅಂದರೆ ಒಂದನ್ನು ಬೈತಾ ಇದ್ದರೆ ಬೈತಾನೇ ಇರೋದು, ಹೊಗಳ್ತಾ ಇದ್ದರೆ ಹೊಗಳ್ತಾನೇ ಇರೋದು. ಅದರ ಗುಣದೋಷಗಳನ್ನು ಲೆಕ್ಕಿಸದೆ ನಮಗೆ ಈಗ ಇಷ್ಟ ಆಯಿತು ಅಂತ ಹೇಳಿ ಆ ತರಹ ಮಾಡಬಾರ್ದು. ತೀವ್ರವಾಗಿ, ಅಂದರೆ ಇವತ್ತಿನ ಪರಿಭಾಷೆಯಲ್ಲಿ ಓವರ್ ರಿಯಾಕ್ಟಿವ್ ಆಗಬಾರ್ದು. ಯಾಕೆಂದರೆ ಅತಿವಾದ ಅನ್ನೋದೇನಿದೆ ಅದು ಮನಸ್ಸಿಗೆ ತಟ್ಟುವ ಒಂದು ಸಮಸ್ಯೆ. ಅತಿವಾದದಲ್ಲಿ ತೊಡಗಿಬಿಟ್ರೆ ಮನಸ್ಸು ಓವರ್ ರಿಯಾಕ್ಟಿವ್ ಆಗಿ ಅದನ್ನೇ ಗಟ್ಟಿಯಾಗಿ ಅಂಟಿಕೊಂಡು ಈಚೆ ಬರಲಿಕ್ಕಾಗದೆ ಆಚೆ ಹೋಗಲಿಕ್ಕಾಗದೆ. ಕನ್ನಡದ ಒಬ್ಬ ಪ್ರಸಿದ್ಧ ನಟರು, ಅವ್ರದ್ದು ಅತಿವಾದದ್ದೊಂದು ಸಮಸ್ಯೆ ಇತ್ತು ಅವ್ರಿಗೆ. ಅವ್ರು ಕೇಳೋ ನೋಡಿ, ನಾನು ಕಳ್ಳನೋ ಸುಳ್ಳನೋ ಶ್ರೀಮಂತನೋ ಬಡವನೋ ದುಷ್ಟನೋ ಪೆದ್ದನೋ ಬುದ್ಧಿವಂತನೋ ಕುತಂತ್ರಿಯೋ ತಂತ್ರಿಯೋ ಏನು ನಾನು? ಯಾಕೆಂದರೆ ಪ್ರತಿಯೊಂದು ಪಾತ್ರಗಳನ್ನು ಅನುಭವಿಸಿ ಉತ್ಕಟವಾಗಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಹೋಗಿ ನನ್ನಲ್ಲಿ ಆ ತರಹ ಒಂದು ಮನೋಭಾವ ಉಂಟಾಗಿದೆ. ಹೂಯಾಮೈ, ಯಾರು ನಾನು? ನೀವು ಉತ್ತರ ಕೊಡ್ತೀರಾ ಅದಕ್ಕೆ? ನಿಮ್ಮ ಮಧ್ವಾಚಾರ್ಯರು ಅದಕ್ಕೆ ಉತ್ತರ ಕೊಡ್ತೀರಾ? ಅಲ್ಲ, ಇಷ್ಟ ನಾವೇನು ಮಾಡಲಿಕ್ಕಾಗತ್ತೆ? ಆಚಾರ್ಯರ ಪರವಾಗಿ ನಾವೇನಾರು ಹೇಳಲಿಕ್ಕಾಗತ್ತಾ? ಆಚಾರ್ಯನ ಏನೂ ಅಲ್ಲ, ಸುಮ್ಮನೆ ಬೇಗ ಅವರು ಆ ಕೂಡಲೇ ಅದು ಹೋಗಿ ಭೇಟಿಯಾಗಿ ಒಂದು 2-3 ತಿಂಗಳಲ್ಲಿ ಹೋಗ್ಬಿಟ್ರು. ಈ ಹೇಳಿದ್ದು ಅತಿವಾದ ಇರಬಾರದು, ಎಲ್ಲ ತರಹದ ಅತಿವಾದಗಳು. ನಾವು ಈ ಜಗತ್ತಿನಲ್ಲಿ ಯಾವ ವಸ್ತುವನ್ನು ಎಷ್ಟು ಹಚ್ಚಿಕೊಳ್ಳಬೇಕೋ ಅಷ್ಟು ಹಚ್ಚಿಕೊಳ್ಳಬೇಕು, ಎಷ್ಟು ಒಂದು ವಸ್ತುವನ್ನು ಪರಿಭಾವಿಸಬೇಕೋ ಅಷ್ಟು ಪರಿಭಾವಿಸಬೇಕು, ಅದಕ್ಕಲ್ಲ. ಅದರಿಂದಾಗಿ ಅತಿವಾದಾನ್ ಸ್ಥಿತಿಕ್ಷೇತ, ಅತಿಯಾಗಿ ಮಾತನಾಡುವುದು ಯಾಕೆ ಅಂದರೆ ಅತಿಯಾಗಿ ಹಚ್ಚಿಕೊಂಡಾಗ. ಮತ್ತು ಬೇರೊಬ್ಬರ ಅತಿವಾದ ಏನಿದೆ ಅದನ್ನು ಸಹಿಸಬೇಕು. ಬೇರೊಬ್ಬರು ವಿಪರೀತವಾಗಿ ಮಾತನಾಡ್ತಾ ಇರ್ತಾರೆ, ಶಾಂತವಾಗಿ ಇರಬೇಕು. ಅತಿವಾದಾನ್ ಸ್ಥಿತಿಕ್ಷೇತ
ನಾತಿ ಮನ್ಯೇತ ಕಂಚನ ಅಥವಾ ನಾತಿ ಮನ್ಯೇತ್ ಕಥಂಚನ ಎರಡು ಪಾಠವೂ ಇದೆ. ಯಾವುದನ್ನು ಅದರ ಯೋಗ್ಯತೆಗಿಂತ ಮೀರಿ ಅಸೆಸ್ ಮಾಡಬಾರ್ದು. ಕೆಡುಕನ್ನಾಗಲಿ ಒಳಿತನ್ನಾಗಲಿ ಅದಕ್ಕೊಂದು ಮಿತಿ ಅನ್ನೋದಿರುತ್ತೆ. ಆ ಮಿತಿ ಮೀರಿ ಅದನ್ನು ನಾವು ಚಿಂತಿಸಬಾರ್ದು. ಕ್ರೋಧ್ಯಮಾನ ಪ್ರಿಯಂ ಬ್ರೂಯಾತ್. ಯಾರು ನಮ್ಮನ್ನು ವಿಪರೀತ ಸಿಟ್ಟುಗೊಳಿಸ್ತಾನೆ ಅವನ ಹತ್ರವೂ ಕೂಡ ಆ ಕ್ಷಣಕ್ಕಿಂತ ಅತಿರಿಕ್ತವಾಗಿ ಮನಸ್ಸಲ್ಲಿ ಇಟ್ಕೊಂಡು ಕೊರಗಬಾರದು. ವಿಪರೀತ ನಮಗೆ ಸಿಟ್ಟು ಬರೋ ಹಾಗೆ ಮಾತನಾಡ್ತಾರೆ, ಆ ಕ್ಷಣಕ್ಕಷ್ಟೇ. ಕ್ರೋಧ್ಯಮಾನ ಪ್ರಿಯಂ ಬ್ರೂಯಾತ್, ಅವನಿಗೆ ಪ್ರಿಯವಾದದ್ದನ್ನೇ ಹೇಳಬೇಕು. ಪ್ರದಕ್ಷಿಣಂ ಪ್ರಸವ್ಯಂ ಚ ಗ್ರಾಮ ಮಧ್ಯೆ ಸದಾಚರೇತ್ ಭೈಕ್ಷಚರ್ಯಾಂ ಅನಾಪನ್ನ ನ ಗಚ್ಚೇತ್ ಪೂರ್ವಕೇತನಂ. ಸನ್ಯಾಸಿಗಳ ಧರ್ಮ ಇದು, ನಮಗನ್ವಯಿಸಲ್ಲ. ಆಚಾರ್ಯರೇ ಹೇಳಿದ್ದಾರೆ, ತ್ರಿಪಂಚ ಸಪ್ತ ಸದ್ನಾನಿ ಗತ್ವಾ ನಾಣ್ಯಂ ಪ್ರಯಾಚಯೇತ್ ಅಂತ. 1, 3, 5, 7 ಇಷ್ಟು ಮನೆಗಳನ್ನು ಕೇಳಬೇಕು. ಅಲ್ಲಿ ಊಟ ಸಿಗಲಿಲ್ಲ ಅಂತಂದರೆ ಮತ್ತೆ ಮುಂದೆ ಹೋಗಬಾರದು ಅಂತ. ಆಚಾರ್ಯ ಕಾಲಕ್ಕೇನೆ ಅದಿರಲಿಲ್ಲ. ಮಧ್ವಾಚಾರ್ಯರ ಆಚಾರ್ಯ ಹೇಳಿದ್ರು ಹೌದು, ಆದರೆ ಆಚಾರ್ಯರ ಕಾಲದಲ್ಲೇ ಹಾಗಿರಲಿಲ್ಲ. ಜನ ತಾವೇ ಅಡಿಗೆ ಮಾಡಿ ತಂದು ಕೊಟ್ಟುಬಿಡ್ತಾ ಇದ್ರು. ಏಕೆಂದರೆ ಪರಮಥ ಪರಮಾನ್ನಂ ಪ್ರಾಪ್ತಮೇವ ಅಪ್ರಯಾಸಂ ಅಂತಾರೆ ಮಧ್ವ ವಿಜಯದಲ್ಲಿ. ಅಪ್ರಯಾಸಂ, ಯಾವುದೇ ಪ್ರಯಾಸವಿಲ್ಲದೆ ಬಂದ ಅನ್ನವನ್ನು ಆಚಾರ್ಯರು ದೇವರಿಗೆ ಸಮರ್ಪಿಸಿ ಉಂಡರು ಅಂತ. ಅಂದರೆ ಪ್ರಯಾಸ ಇಲ್ಲ ಅಂದರೆ ಹೋಗ್ತಾ ಇರಲಿಲ್ಲ ಅಂತ ತಾನೇ ಅರ್ಥ. ಆದರೆ ಆಚಾರ್ಯರು ಹೇಳಿದ್ದು ಹಾಗೆ, ಅವರು ವೇದವ್ಯಾಸರ ನ್ಯಾಸ ಪದ್ಧತಿಯಿಂದ ತೆಗೆದು ಹೇಳಿದ್ದು. ಇಲ್ಲಿ ಅದನ್ನೇ ತರಹ ಹೇಳ್ತಾ ಇರೋದು. ಭೈಕ್ಷಚರ್ಯಾಂ ಅನಾಪನ್ನ, ಸನ್ಯಾಸಿಯೊಬ್ಬ ಭಿಕ್ಷೆಯನ್ನು ಕೇಳಿಕೊಂಡು ಹೋಗ್ತಾನೆ. ಆ ಗ್ರಾಮ ಮುಗೀತು, ಯಾರೂ ಕೂಡ ಊಟ ಕೊಡಲಿಲ್ಲ. ಮತ್ತೆ ವಾಪಸ್ ಬಂದು ಯಾವುದೋ ಒಂದು ಮನೆ ಹತ್ರ, ಇಲ್ಲ ನಾನು ಇಡೀ ಗ್ರಾಮ ಮುಗಿದಿದೆ, ಯಾರೂ ಊಟ ಕೊಡಲಿಲ್ಲ, ನೀನು ಕೊಡಲೇಬೇಕು ಅಂತ ಕೂತ್ಕೋಬಾರ್ದು, ಹಾಗರ್ಥ. ಭೈಕ್ಷಚರ್ಯಾಂ ಅನಾಪನ್ನ ನಗಚ್ಚೇತ್ ಪೂರ್ವಕೇತನಂ ಅವಕೀರ್ಣಸ್ಸು ಗುಪ್ತಶ್ಚ ನವಾಚಾಪ್ಯ ಪ್ರಿಯಂ ಚರೇತ್ ಮೃದುಸ್ಯಾದ ಪ್ರತೀಕಾರೋ ವಿಸ್ರಬ್ಧಸ್ಯಾದರೋಚಣ. ಸನ್ಯಾಸಿಯಾದವ ಮಾತಿನಿಂದಲೂ ಅಪ್ರಿಯವಾದದ್ದನ್ನು ಹೇಳಬಾರದು, ಮೃದುವಾಗಬೇಕು. ಪ್ರತೀಕಾರ ಇರಬಾರದು, ಸೇಡು ತೀರಿಸ್ಕೋತೇನೆ ಅಂತ ಇರಬಾರದು. ಸನ್ಯಾಸಿಗೆ ರೋಷ ಇರಬಾರದು. ಸನ್ಯಾಸಿಗಳಲ್ಲದವರಿಗೆ ಇದು ಯಥಾಯೋಗ್ಯವಾಗಿ ಧರ್ಮಕ್ಕೆ ಸಂಬಂಧಪಟ್ಟದ್ರೆ ಮಾಡಬೇಕು. ಕ್ಷತ್ರಿಯರಿಗಂತೂ ಮಾಡಲೇಬೇಕು. ಕ್ಷತ್ರಿಯ ಸನ್ಯಾಸ ತಗೊಳ್ಳಿಕ್ಕಿಲ್ಲ. ಕ್ಷತ್ರಿಯ ಸನ್ಯಾಸ ತಗೊಳ್ಳಿಕ್ಕಿಲ್ಲ. ಯಾಕೆಂದರೆ ಹೀಗಿರ್ಬೇಕಾಗತ್ತ. ಅವನು ಅನ್ಯಾಯವನ್ನು ಪ್ರತಿಭಟಿಸದೇ ಇರೋದು ಹೇಗೆ? ಅನ್ಯಾಯ ಆಗ್ತಾ ಇದ್ದಾಗ ರೋಷ ಇಲ್ಲದೆ ಇರೋದು ಹೇಗೆ? ವಿಧೂಮೇನ್ಯಸ್ತ ಮುಸಲೆ ವ್ಯಂಗಾರೆ ಭುಕ್ತವಜ್ಜನೆ ಅತೀತ ಪಾತ್ರ ಸಂಚಾರೇ ಭಿಕ್ಷಾಂ ಲಿಪ್ಸೇತ ವೈ ಮುನಿ. ಸನ್ಯಾಸಿಯಾದವನು ಎಲ್ಲಿ ಭಿಕ್ಷೆ ಕೇಳಬಹುದು? ಅದು ಅವನು ಸನ್ಯಾಸಿ, ಅವನು ಹಾರಿತ. ಹೀಗಾಗಿ ಅವನಿಗೆ ಸಂಬಂಧಪಟ್ಟು ಈ ತರಹ ಮಾಡಬಾರದು ಅಂತ ಹೇಳೋದು. ವಿಧೂಮೆ, ಹೊಗೆ ಆಡದೆ ಹೋದರೆ ಅಲ್ಲಿ ಭಿಕ್ಷೆ ಕೇಳಬೇಡ. ನ್ಯಸ್ತ ಮುಸಲೆ, ಒನಕೆಯ ಸದ್ದು ಕೇಳಿಸ್ಲಿಲ್ಲ ಅಂದರೆ ಅಲ್ಲಿ ಕೇಳಬೇಡ. ವ್ಯಂಗಾರೆ, ಕೆಂಡ ಇಲ್ಲ ಅಂದರೆ ಕೇಳಬೇಡ. ಭುಕ್ತವಜ್ಜನೆ, ಜನರ ಊಟ ಮುಗಿದಿತ್ತು ಅಂದರೆ ಸೀದಾ ಹಾಗೆ ಮುಂದೋಟೋಗು, ಅಲ್ಲಿರಬೇಡ. ಅಂದರೆ ಮಹಾಭಾರತ ಕಾಲದಲ್ಲಿ ಸನ್ಯಾಸಿಗಳು ಹೀಗಿದ್ದರು. ಇವಾಗ ಹಾಗಿರಲಿಕ್ಕೆ ಇಲ್ಲ, ಬೇರೆಯೇ ವ್ಯವಸ್ಥೆ ಆಗಿದೆ, ಬೇರೆ ವ್ಯವಸ್ಥೆ ಮಾಡಿಸ್ಕೊಂಡಿದ್ದಾರೆ. ಅತೀತ ಪಾತ್ರ ಸಂಚಾರೇ, ಇನ್ನು ಪಾತ್ರಗಳಿಲ್ಲದಲ್ಲಿ ಕೇಳಬೇಡ. ಅನುಯಾತ್ರಿಕಮರ್ಥಿ ಸ್ಯಾತ್ ಮಾತ್ರ ಲಾಭೇಶ್ವನಾದೃತಃ ಅಲಾಭೇ ನ ವಿಹನ್ಯೇತ ಲಾಭಶ್ಚೈನಂ ನ ಹರ್ಷಯೇತ್. ಇನ್ನು ಲಾಭ ಅನ್ನೋದು, ಯಾವುದೇ ಲಾಭ ಆದರೆ ನಿನಗೆ ಸಂತೋಷ ಆಗಬಾರ್ದು. ಅನ್ನ ದೋಷವನ್ನು ನಿಂದನೆ ಮಾಡಬಾರ್ದು. ನಚಾನ್ನ ದೋಷಂ ನಿಂದೇತ,
ನಗುಣಾನ್ ಅಭಿಪೂಜಯೇತ್, ಗುಣಗಳನ್ನು ಪೂಜಿಸಬಾರದು. ಓ ಅನ್ನ ಚೆನ್ನಾಗಿದೆ ಅಂತ ಅನ್ನಬಾರದಂತೆ, ಓ ಬಹಳ ಚೆನ್ನಾಗಿದೆ ರುಚಿಯಾಗಿದೆ ಅಂತ ಅನ್ನಬಾರದು. ಅಭಿಪೂಜಿತ ಲಾಭೇಹಿ ಜಿಗುಪ್ಸೆ ತೈವ ತಾದೃಚಃ, ಸತ್ಕಾರ ಮಾಡ್ಲಿಕ್ಕೆ ಬಂದರೆ ಹೆದರ್ಬೇಕಂತೆ. ಅಯ್ಯೋ ಈ ಸತ್ಕಾರ ಅಂತನ್ನೋದು ಭಾರಿ ತೊಂದರೆ ಅಂತ. ಹೀಗಿತ್ತು. ಇನ್ನು ಶಯ್ಯಾಸನೆ ವಿವಿಕ್ತೇಚ ನಿತ್ಯಮೇವ ಅಭಿಪೂಜಯೇತ್, ಪ್ರತ್ಯೇಕವಾಗಿ ಮಲ್ಕೊಳ್ಳೋದು ಅಂತ ಹೇಳಿ ಇರಬಾರ್ದು, ಜನರ ನಡುವೆ ಇರಬೇಕು. ಪಾಳು ಬಿದ್ದ ಮನೆ, ಮರದ ಬುಡ, ಅರಣ್ಯ, ಗುಹೆ ಹೀಗಿರಬೇಕು. ಅನಿರೋಧ ನಿರೋಧಾಭ್ಯಾಂ ಸಮಸ್ಯಾದ ಚಲೋ ಧ್ರುವ ಸುಕೃತಂ ದುಷ್ಕೃತಂ ಚೋಭೆ ನಾನು ವೃದ್ಧೇತ ಕರ್ಮಣಿ. ಆಮೇಲೆ ಯಾವುದನ್ನು ತಡಿಬಾರದು, ಅಚಲನಾಗಿ ಇರಬೇಕು. ಯಾವ ಕರ್ಮವನ್ನು ಇವರು ಇದನ್ನು ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬಾರದು. ನಿತ್ಯ ತೃಪ್ತನಾಗಿ ಸಂತುಷ್ಟನಾಗಿ ಇರಬೇಕು. ಪ್ರಸನ್ನ ವದನೇಂದ್ರಿಯನಾಗಿ ಇರಬೇಕು, ಪ್ರಸನ್ನತೆ ಇರಬೇಕು. ಧ್ಯಾನ ಮತ್ತು ಜಪ ಮುಖ್ಯ. ಅವ್ಯಕ್ತಂ ಭೌತಿಕಂ ಸರ್ಗಂ ಪಶ್ಯದ್ಭೂತಾಗತಿಂ ಗತಿಂ ವಿಸ್ಮಿತ ಸಮದರ್ಶಿ ಚ ಪಕ್ವಾ ಪಕ್ವೇನ ವರ್ತಯೇತ್. ಸರಿ, ಯಾವುದರಿಂದ ಏನು ಆಹಾರ ತಗೊಳ್ಬೇಕು ಅಂದರೆ ಪಕ್ವ ಎರಡೂ ತಗೊಳ್ಬೋದು. ಪಕ್ವ ಅಂದರೆ ಬೆಂದದ್ದು, ಅಪಕ್ವ ಅಂದರೆ ಬೇಯದ್ದು. ಬೆಂದಿಲ್ಲ ಅಂತ ಹೇಳಬಾರ್ದು, ಇದು ಒಂದು. ಇನ್ನೊಂದು ಪಕ್ವೇನ ವರ್ತಯೇತಂದರೆ ಕಾಲಪಕ್ವವಾಗಿರೋದನ್ನು ತಗೊಳ್ಬಹುದು, ಅಪಕ್ವವಾದದ್ದನ್ನು ತಗೊಳ್ಬಹುದು. ಮಾತಿನ ವೇಗ, ಮನಸ್ಸಿನ ವೇಗ ಇವುಗಳನ್ನು ತಡಿಬೇಕು. ಮಧ್ಯಸ್ಥ ಏವ ತಿಷ್ಠೇತ ಪ್ರಶಂಸಾನಿಂದಯೋಸ್ಸಮಃ, ಹೊಗಳಿದ್ರೆ ಖುಷಿ ಆಗಬಾರ್ದು. ಯಾಕೆಂದರೆ ನನ್ನ ಜಾಗದಲ್ಲಿ ಯಾರಿದ್ರೂ ಹೊಗಳ್ತಾ ಇರ್ತಾರೆ. ನಿಂದನೆ ಮಾಡಿದ್ರೆ ಬೇಜಾರು ಮಾಡ್ಕೊಳ್ಬಾರ್ದು. ಒಳ್ಳೆಯದಾಯಿತು, ಅವ್ರಿಗೆ ಗೊತ್ತಾಗಲಿಲ್ಲ ಅಷ್ಟೇ ಅಂತ ಹಾಗೆ ಇರಬೇಕಾಗತ್ತೆ. ವಾನಪ್ರಸ್ಥರು ಮತ್ತು ಗೃಹಸ್ಥರ ಜೊತೆಗೆ ಸೇರಲೇಬೇಡ ಅಂತ ಹೇಳ್ತಾನು ಹಾರಿತ. ಅಜ್ಞಾತ ಲಿಪ್ಸಾಂ ಲಿಪ್ಸೇತ ನ ಚೈನಂ ಹರ್ಷ ಆವಿಷೇತ್, ಕಾಣದ್ದನ್ನು ಅಂದುಕೋಬಾರದು. ಈ ರೀತಿ ಒಬ್ಬ ಸನ್ಯಾಸಿ ಇರಬೇಕು ಅಂತ ಹಾರೀತ ಹೇಳಿದ. ನೋಡಪ್ಪ, ಈ ರೀತಿಯೂ ಇರಬಹುದು, ಆದರೆ ನನಗೆ ಈ ರೀತಿ ಇರಲಿಕ್ಕಾಗಲ್ಲ. ಸನ್ಯಾಸವನ್ನು ಹೊಂದಲು ಬಯಸುವವರಿಗಾಗಿ ನಾನು ಇದನ್ನು ಹಾರೀತನ ಕಥೆಯನ್ನು ಹೇಳ್ತಾ ಇದ್ದೇನೆ ಅಂತ. ಇದಾದ ಮೇಲೆ ವೃತ್ರಗೀತೆ ಬರುತ್ತೆ. ಪ್ರಾಯ ವೃತ್ರಗೀತೆಯನ್ನು ನಾವು ಯಾವಾಗ ನೋಡ್ತೇವೆ ಅಂತ ನಮಗೆ ಗೊತ್ತಿಲ್ಲ. ನಾಳೆ ನರಸಿಂಹ ಜಯಂತಿಯ ಪ್ರಯುಕ್ತ ಬೆಳಗಾಮಲ್ಲಿ ಇರ್ತೇನೆ, ಅದರಿಂದಾಗಿ ನನಗೆ ಇದನ್ನು ಚಿಂತನೆ ಮಾಡಲಿಕ್ಕಾಗಲ್ಲ ಅನ್ನೋದ್ರ ಬಗ್ಗೆ ದುಃಖ ಇದೆ. ಶನಿವಾರ ಇದೆ, ಶನಿವಾರವೂ ಉಪನ್ಯಾಸ ಇದೆ. ಆಮೇಲೆ ಭಾನುವಾರ ಬೆಳಗ್ಗೆ ಉಡುಪಿಯಲ್ಲಿರ್ತೇನೆ. ಸೋಮವಾರದ ಹಾಗೆ ನೋಡೋಣ, ಇಲ್ಲವೇ ಸೋಮವಾರ ನೋಡಬಹುದು. ಸೋಮವಾರ ನೋಡೋಣ ವೃತ್ರಗೀತಾನುವಾದವನ್ನು. ಕೃಷ್ಣಾರ್ಪಣಮಸ್ತು. ಇವತ್ತು ಇಬ್ಬರು ಪರಮಗುರುಗಳ ಆರಾಧನೆ. ಒಂದು ವಿದ್ಯಾಮಾನ್ಯರು, ಇನ್ನೊಂದು ಲಕ್ಷ್ಮೀಶ ತೀರ್ಥರು. ಲಕ್ಷ್ಮೀಶ ತೀರ್ಥರು ಬಹಳ ಹಳಬರು, ವಿದ್ಯಾಮಾನ್ಯರಿಗಿಂತ ವಯಸ್ಸಿನಲ್ಲಿ ದೊಡ್ಡವರು. ಅವ್ರಿಗೆ 90 ವರ್ಷ ಆಗಿತ್ತು ಹೋಗುವಾಗ. 89ನೇ ಇಸ್ವಿಯಲ್ಲಿ ಅವರು ಹೋಗಿದ್ದಾರೆ. ಅವರು ಸರ್ವಪಲ್ಲಿ ರಾಧಾಕೃಷ್ಣನ್ನವರ ಶಿಷ್ಯರು. ಮೈಸೂರು ಯೂನಿವರ್ಸಿಟಿಯಲ್ಲಿ ಅವರು ಓದಿದ್ದು, ಒಳ್ಳೆ ಇಂಗ್ಲೀಷ್. ಒಮ್ಮೆ ರಾಧಾಕೃಷ್ಣನ್ ಬಂದ್ರಂತೆ. ಇವರು ಮಧ್ವ ಸಿದ್ಧಾಂತಾನುಯಾಯಿಗಳು ಅವರಲ್ಲ. ಅವರಿಗೆ ಮಧ್ವ ಸಿದ್ಧಾಂತ ಆ ತರಹದ
ಒಂದು ಆಳವಾದ ಅರಿವು ಬಹಳ ಜನರಿಗೆ ಇರಲಿಲ್ಲ. ಅದರಿಂದಾಗಿ ಅವರು ಗೇಲಿ ಮಾಡ್ತಾ ಹೇಳಿದರಂತೆ, ಆಲ್ 100 ನೋಟ್ಸ್ ಆರ್ ಸೇಮ್ ಅಂತ. ಒಂದೇ, ಎಲ್ಲ 100 ನೋಟುಗಳು ಒಂದೇ, ಯಾವುದೇ ವ್ಯತ್ಯಾಸವೇ ಇಲ್ಲ. ಅದಕ್ಕೆ ಇವರು ಕೂಡಲೇ ಹೇಳಿದ್ರಂತೆ, ನಂಬರ್ ಡಿಫ್ರೆಂಟ್ ಆಗಿರುತ್ತಲ್ವಾ ಅಂತ. ಅವರು ಬೆಂಗಳೂರಿನಲ್ಲಿ ಇವತ್ತು ಅಷ್ಟೊಂದು ಜನ ಇದ್ದಾರೆ ಅಂದರೆ ಅದಕ್ಕೆ ಲಕ್ಷ್ಮೀಶ ತೀರ್ಥರ ಸದಾಚಾರ ರತರಾದ ಜನರು ಬಹಳ ಇದ್ದಾರೆ ಎನ್ನಲಿಕ್ಕೆ ಲಕ್ಷ್ಮೀಶ ತೀರ್ಥರ ಕಾರಣ. ಅವರು ಪ್ರತಿಯೊಬ್ಬರ ಮನೆಗೆ ಹೋದರೆ ಸಂಧ್ಯಾ ವಂದನೆ ಮಾಡ್ತೀಯಾ ಅಂತೆಲ್ಲ ಕೇಳೋದು. ಹಾಗೆ ಅವರನ್ನು ಕರೆತರಿಸಿ ಸಾಧ್ಯವಾದಷ್ಟು ಹೇಳೋರು. ಅವರದ್ದು ಕ್ರಾಂತ ದೃಷ್ಟಿಗೆ ಒಂದು ಉದಾಹರಣೆ, ಅವರು ಬ್ರಹ್ಮಣ್ಯ ತೀರ್ಥರ ವೃಂದಾವನಕ್ಕೆ ಯಾರಾದರೂ ಸೇವೆ ಮಾಡಲಿಕ್ಕೆ ಬಂದರೆ ಪ್ರದಕ್ಷಿಣೆ ಬಹಳ ಹಾಕೋದನ್ನು ಅವರು ಇಷ್ಟಪಡ್ತಾ ಇರಲಿಲ್ಲ. ಏನು ಗಾಣಕ್ಕೆ ಕಾಣದೆ ಎತ್ತಿನ ತರಹ ಸುತ್ತಾ ಇದ್ದಿ, ಬಾ ನೀರು ಹಾಕು ಗಿಡಗಳಿಗೆ, ದೇವರ ಪ್ರೀತಿ ಆಗತ್ತೆ ಅಂತಂದವರು. ಆ ತರಹದ ಒಬ್ಬರು ಸ್ವಾಮಿ ಅವರು. ಮಳೆ ಸ್ವಾಮಿಗಳು ಅಂತ. ಎಲ್ಲಿಯಾದರೂ ಮಳೆ ಬರಲಿಲ್ಲ ಅಂತಾದರೆ, ಬರದಿಂದ ಕಂಗೆಟ್ಟರು ಅಂತಾದರೆ ಅವರನ್ನು ಕರೆಸ್ತಾ ಇದ್ರು. ಅವರೊಂದು ಸ್ವಲ್ಪ ಘಟ್ಟದ ಮೇಲಿನ ಸ್ವಾಮಿಗಳಾದ್ರಿಂದಾಗಿ ಬೈಗುಳಗಳಲ್ಲಿ ಯಥೇಚ್ಛ ಇರ್ತಾ ಇತ್ತು. ಏಯ್, ನಾನು ಜಪ ಮಾಡ್ತೇನೆ ಅಂದರೆ ಮಳೆ ಬರುತ್ತೆ, ಹೋಗಬೇಕಾದ್ರೆ ನೆನಿತೇವೆ ಅಂತ ಗೊತ್ತಾಗಲ್ಲ ನಿಮಗೆ, ಛತ್ರಿ ತರಲಿಕ್ಕೇನು ಅಂತ ಬೈತಾ ಇದ್ರಂತೆ. ಹಾಗೆ ಇದ್ದ ಸ್ವಾಮಿಗಳು. ಅವರ ಪೂರ್ವಾಶ್ರಮದ ಹೆಸರು ಜಯಸಿಂಹ ಅಂತ. ಅವರು ಚಿಕ್ಕವರಾಗಿದ್ದಾಗ ಸನ್ಯಾಸ ಕೊಡಬೇಕು ಅಂತ ಲಕ್ಷ್ಮೀ ಪ್ರಸನ್ನ ತೀರ್ಥರು ಸಂಕಲ್ಪ ಮಾಡಿದರು. ಬಹಳ ಚಿಕ್ಕವರಾದ್ರಿಂದಾಗಿ ಕೊಡೋದು ಬೇಡ ಅಂತ. ಕಡೆಗೆ ಮಧ್ಯದಲ್ಲಿ ಒಬ್ಬರಿಗೆ, ಶಿವಮೊಗ್ಗದಲ್ಲಿ ಒಬ್ಬರಿದ್ದರು, ಅವರಿಗೆ ಲಕ್ಷ್ಮೀ ಮನೋಜ್ಞ ತೀರ್ಥರು ಅಂತ, ಅವರಿಗೆ ಸನ್ಯಾಸಾಶ್ರಮ ಕೊಟ್ಟು ನೀವು ಅವ್ರಿಗೆ ಕೊಡಿ ಅಂತ ಹೇಳಿದರು. ಹಾಗೆ ಅವರು ಪೀಠಕ್ಕೆ ಬಂದಿದ್ದು. ಇದು ಲಕ್ಷ್ಮೀಶ ತೀರ್ಥರ ಚರಿತ್ರೆ. ನಮ್ಮ ಕುಮುದಮ್ಮ ಅವರ ಮನೆಯಲ್ಲೆಲ್ಲ ಚಾತುರ್ಮಾಸ್ಯಕ್ಕೆ ಕೂತಿದ್ದಾರೆ. ಆಮೇಲೆ ನಮ್ಮ ಡಾಕ್ಟ್ರ್ ಮನೆಯಲ್ಲಿ ಚಾತುರ್ಮಾಸ್ಯದಲ್ಲಿ ಇದ್ದಾರೆ. ಬಹಳ ಬಹಳ ಜನರಿಗೆ, ಇಲ್ಲಿರೋರು ಹಳಬರಿಗೆ ಬಹಳ ಜನರಿಗೆ ಗೊತ್ತು ಅವರು. ಅವರು ಅಬ್ಬೂರು, ಕಡೆಗಾಲದಲ್ಲಿ ಅಬ್ಬೂರಲ್ಲಿದ್ದು. ಎಲ್ಲ ಕಡೆ ಸಂಚಾರ ಮಾಡ್ತಾ ಇದ್ರು ಅವರು. ಅಬ್ಬೂರಲ್ಲಿ ಇದ್ದು. ಇಲ್ಲ ಇಲ್ಲ ಇಲ್ಲ, ಕುಂದಾಪುರ ವ್ಯಾಸರಾಜ ಮಠ ಅದು ಉಡುಪಿಗೆ ಸೇರಿದ್ದದು. ಆದರೆ ಆಚರಣೆಗಳೆಲ್ಲ ಘಟ್ಟದ ಮೇಲಿನ ತರಹ ಆಗೋಗಿತ್ತು, ಆಗೋಗಿದೆ ಈಗಲೂ. ಕುಂದಾಪುರದ ಕಡೆ ತಲೆ ಹಾಕೋದೇ ಕಷ್ಟ ಅವರು, ಉಡುಪಿ ಕುಂದಾಪುರದ ಕಡೆಗೆ. ಹಾಗೆ ನಮ್ಮ ತಂದೆ ಅವರ ಹತ್ತಿರ ಕಲ್ತಿದ್ದು ಇದೆ, ಲೌಕಿಕ ವಿದ್ಯೆಗಳನ್ನೇ ಕಲ್ತಿದ್ದು. ಇನ್ನು ವಿದ್ಯಾಮಾನ್ಯರು, ಅವರನ್ನು ನಾನು ಬುದ್ಧಿ ಬಂದಾಗ ನೋಡಿದ್ದೇನೆ. ಇವರು ಗೊತ್ತಿಲ್ಲ, ಬಹಳ ಹಳಬರು. ನಾನು ಅವ್ರ ಕೈ ಹಿಡ್ಕೊಂಡು ಬರ್ತಾ ಇರೋದು ಒಂದು ಫೋಟೋ ಮಾತ್ರ ಇದೆ. ಅವ್ರನ್ನ ಹೆಚ್ಚು ನೋಡಲಿಕ್ಕೆ ಅನುಕೂಲ ಆಗಲಿಲ್ಲ. ವಿದ್ಯಾಮಾನ್ಯರನ್ನು ನೋಡಿದ್ದೇನೆ, ಒಂದು 8-9 ವರ್ಷ ನೋಡಿದ್ದೇನೆ, ಅವರ ದೃಷ್ಟಿಗೆ ಬಿದ್ದಿದ್ದೇನೆ. ಮಹಾಭಾರತದ ಬಗ್ಗೆ ಅವರ ದೃಷ್ಟಿಕೋನ ನನಗೆ ಗೊತ್ತಿಲ್ಲ. ಆ ಭೂಷಣ ಕಾವ್ಯ ಹೇಳಿದ ಮಹಾಭಾರತದ ಬಗ್ಗೆ ಅವ್ರ ವ್ಯೂ ಏನು ಅನ್ನೋದನ್ನು ಹೇಳಿ ಅಂತ. ಇದಿದೆ, ಏನು ಆಡಿಯೋ ಇದೆ, ಕೇಳಬೇಕು. ಅದು ಯಾಕೋ ಕೇಳಲಿಕ್ಕಾಗ್ತಾ ಇಲ್ಲ. ಸ್ವಲ್ಪ ಆಡಿಯೋ ಇಂಟಾಲರೆನ್ಸ್ ಇದೆ ನನಗೆ. ಆಡಿಯೋ ಮತ್ತು ವಿಜುವಲ್ ಇಂಟಾಲರೆನ್ಸ್ ಇದೆ. ನೋಡೋಣ, ಆದರೆ ಅದನ್ನು ಹೇಳ್ತೇನೆ. ಆದರೆ ಅವರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಪರಮ ಶ್ರದ್ಧಾಳುಗಳು. ಮಹಾಭಾರತ ತಾತ್ಪರ್ಯ ನಿರ್ಣಯ ಅವರಿಗೆ ಸಿದ್ಧಿಯಾಗಿತ್ತು. ಅವರು ತಾತ್ಪರ್ಯ ನಿರ್ಣಯ ಗ್ರಂಥವನ್ನು ತೆಗೆದು ಶಲಾಕ ಕಡ್ಡಿ ಹಾಕೋದು ಅಂತ, ಅದನ್ನು ತೆಗೆದು ನೋಡಿದ್ರೆ ಅದು ಏನಾಗತ್ತೆ ಅಂತ ಹೇಳ್ತಾರೋ ಅದಾಗ್ತಾ ಇತ್ತು. ನನಗೆ ಯಾರೋ ಒಬ್ಬರು ಬಂದು ಹೇಳಿದ್ರು, ಮಹಾಭಾರತ ತಾತ್ಪರ್ಯ ನಿರ್ಣಯ ಕಡ್ಡಿ ಹಾಕಿ ನಾವು ಅದ್ರ ಪ್ರಕಾರ ನಾವೇನೋ ಮಾಡ್ತೀವಿ ಅಂತ. ನಾ ಹೇಳಿದೆ, ನನಗೆ ಆ ಧೈರ್ಯ ಇಲ್ಲ, ನನಗೆ ಆ ಇಂಟೆನ್ಷನ್ನು ಇಲ್ಲ ಅಂತ. ಅದರಿಂದಾಗಿ ಅದನ್ನು ನಾನು ಹೇಳಲಿಕ್ಕೆ ಹೋಗಲಿಲ್ಲ. ಅದು ಇಲ್ಲದೇ ಇರೋರೊಬ್ಬರು, ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ನೋಡದೇ ಇರೋರೊಬ್ಬರು, ಅದೇ ರೀತಿ ಒಂದು ವಿವಾಹ ಆಗಬೇಕಿತ್ತು. ಆ ವಿವಾಹ ಆ ಹುಡುಗಿಯನ್ನು ಮದುವೆ ಮಾಡ್ಕೊಳ್ಬೇಕು ಅಂತ ಆ ಹುಡುಗನಿಗಿತ್ತು. ಅವನು ಬಂದು ಕೇಳ್ದ,
ಅವ್ರ ಹತ್ರ ಒಂದು ನಿರ್ಣಯ ಪ್ರಶ್ನೆ ಹಾಕಿ ಅಂತ ಒಂದು ನಿರ್ಣಯ ಪ್ರಶ್ನೆ ಹಾಕಿದ್ರು. ಆರಂಭದಲ್ಲಿ ತಾಟಕೆಯನ್ನು ಕೊಂದದ್ದು ಬಂತು, ಕಡೆಯಲ್ಲಿ ಇದಾಗೋದು ಬಂತು, ಸೀತಾ ವಿವಾಹ ಆಗೋದು ಅಥವಾ ಸೀತಾ ವಿವಾಹಕ್ಕೆ ಹೋಗೋದು ಏನೋ ಬಂತು, ಧನುರ್ಭಂಗ ಆಗಿದೆ ಏನೋ ಬಂತು. ಇದನ್ನ ಆಗಬೇಡಿ ಅಂತಂದರು. ಯಾಕೆ ಅಂತಂದ, ತಾಟಕೆಯನ್ನು ಕೊಂದದ್ದು ಅದು ಶುಭ ಅಲ್ವಾ, ನಾನು ಮಾಡ್ಕೋತೀನಿ, ನೀನು ಮಾಡಿಕೊಂಡೆ, ಚೆನ್ನಾಗಿದೆ ಈಗ. ಅದರಿಂದಾಗಿ ತಪಸ್ಸು ಇಲ್ಲದೆ ಆ ಗ್ರಂಥಗಳಿಗೆಲ್ಲ ಕೈ ಹಾಕಲಿಕ್ಕೆ ಹೋಗಬಾರ್ದು. ಅದರಿಂದಾಗಿ ಆ ತಪಸ್ಸು ಅವರಲ್ಲಿತ್ತು. ನಿರಂತರ ತಾತ್ಪರ್ಯ ನಿರ್ಣಯವನ್ನು ಪಾರಾಯಣ ಮಾಡ್ತಾ ಇದ್ರು. ನನಗೆ ನೋಡಿ, ನಾನು ಇನ್ಫ್ಲೂಯೆನ್ಸ್ಡ್ ಆದ ಒಂದು ಗುಣ, ಈಗ ಅದು ಅನುಸರಿಸಲಾಗದ ಗುಣ, ಅನುಸರಿಸದ ಗುಣ. ಅವರು ರಾತ್ರಿ ದಡ್ಡ ಎಚ್ಚರ ಆಯಿತು ಅಂತಂದರೆ ದೀಪ ಹಾಕಿ ಓದ್ತಾ ಇದ್ರು. ಮತ್ತೆ ಮಲ್ಕೊಂಡ್ರು, ನಿದ್ರೆ ಬರೋ ತನಕ ಓದೋದು, ಮತ್ತೆ ಮಲ್ಕೊಂಡ್ರು, ಮತ್ತೆ ಎದ್ರು, ಮತ್ತೆ ಓದಿದ್ರು. ಹೀಗೆ ಒಂದು ಸುಮಾರು 5 ಗಂಟೆ ತನಕ ಮಾಡ್ತಾ ಇದ್ರು. ಆಮೇಲೆ 5 ಗಂಟೆಗೆ ಎದ್ದು ಸ್ನಾನಕ್ಕೆ ಹೋಗ್ತಾ ಇದ್ರು. ಅವ್ರದ್ದೊಂದು ವ್ರತ ಅವಗಾಹನ ಸ್ನಾನ ಮಾಡಲೇಬೇಕು ಅಂತ. ಅವಗಾಹನ ಸ್ನಾನ ಅಂದರೆ ಮುಳುಗು ಸ್ನಾನ ಮಾಡಲೇಬೇಕು ಅಂತ ಅವ್ರದ್ದೊಂದು ವ್ರತ. ಅದರಿಂದಾಗಿ ನಾವು ಎಲ್ಲೆಲ್ಲಿ ತಿರುಗಿದೀವಿ ಅಂತ ಹೇಳಲಿಕ್ಕಿಲ್ಲ. ಆ ತರಹ ಅವರಿಂದ ಬಹಳ ಇನ್ಫ್ಲುಯೆನ್ಸ್, ಅವರ ಜೀವನದ ಶೈಲಿ, ಅವರು ಸತ್ಯ ಬೇಕು ಅಂತನ್ನುವ ಶೈಲಿ. ಈಗಿನ ಸ್ವಾಮಿಗಳು ಸತ್ಯ ಅಂದರೆ ಆಯ್ತು, ನನಗೆ ಸತ್ಯ ಬೇಕು, ನಮ್ಮ ವಿಚಾರಧಾರೆ ತಪ್ಪು ಅಂತ ಇದ್ದರೆ ಗೊತ್ತಾಗಲಿ, ನನಗೆ ಸತ್ಯ ಬೇಕಷ್ಟೇ ಅಂತ ಹೇಳಿ ಈಗಿನ ಭಂಡಾರಕೆರೆ ಸ್ವಾಮಿಗಳು ಅದೇ ಸತ್ಯನಿಷ್ಠರು. ಅವರು ಆಗಿನವರು ಕೂಡ ವಿದ್ಯಾಮಾನ್ಯರು ಅದೇ, ನನಗೆ ಸತ್ಯ ಬೇಕು, ಉಳಿದದ್ದು ಯಾವುದು ಬೇಡ ಅಂತ ಇದ್ರು ಅವರು. ಆ ತರಹದ ಸತ್ಯವ್ರತರು ಅವರು. ಅವರಿಂದ ಬಹಳ ಇನ್ಫ್ಲೂಯೆನ್ಸ್ ಆಗಿರೋದು. ಅವರಿಗೆ ಒಂದು ಕನ್ವಿನ್ಸ್ ಆದರೆ ಆಗಬೇಕಿತ್ತಷ್ಟೇ. ಅವರಿಗೆ ಕಣ್ಣಿನ ಆಪರೇಷನ್ ಆಗಬೇಕಾಯಿತು, ಕ್ಯಾಟ್ರಾಕ್ಟ್. ಸ್ವಾಮಿ ನೀವು ಇದನ್ನು ಮಾಡಿಸಿಕೊಂಡ್ರೆ, ಅವಾಗಿನ ಕಾಲದಲ್ಲಿ 15 ದಿವಸವೋ 1 ತಿಂಗಳೋ ಏನೋ ಸ್ನಾನ ಮಾಡಬಾರ್ದಿತ್ತು. ಈಗ ಎಷ್ಟಾಗಿದೆ ಗೊತ್ತಿಲ್ಲ, ತಲೆ ಸ್ನಾನ ಮಾಡಲಿಕ್ಕಿಲ್ಲ. ಅವರಿಗೆ ಸ್ವಾಮಿಗಳು ತಲೆ ಸ್ನಾನ ಮಾಡದೇ ಇರೋದು ಹೇಗೆ? 3 ದಿವಸದಲ್ಲಿ 3 ಬಾರಿ ಸ್ನಾನ ಮಾಡಬೇಕಾದವರು ಅವರು ಮಾಡದೇ ಇರೋದು ಹೇಗೆ? ಮಾಡಿದ್ರೆ ಏನಾಗತ್ತೆ ಅಂತ ಕೇಳಿದ್ರು. ತುಳುನಲ್ಲಿ ಹೇಳಿದ್ರು, ಸ್ವಾಮಿ ಆ ಕಣ್ಣೆಲ್ಲ ಕೊಳೆತು ಹೋಗುತ್ತೆ, ನೀವೇನಾದರೂ ಮಾಡಿದರೆ ಕಣ್ಣೆಲ್ಲ ಕೊಳೆತು ಹೋಗುತ್ತೆ. ಹೌದಾ, ನಾನು ಉಪನಿಷತ್ತು ಓದಬೇಕು, ಚಂದ್ರಿಕಾ ಓದಬೇಕು, ಹೀಗಾಗಿ 1 ತಿಂಗಳು ತಲೆಗೆ ಸ್ನಾನ ಮಾಡದೆ ಹೋದರೆ ಏನೂ ಆಗಲ್ಲ, ನಾನು ತಲೆಗೆ ಸ್ನಾನ ಮಾಡಲ್ಲ, ಕಣ್ಣು ಆಪರೇಷನ್ ಮಾಡಿಸ್ಕೋತೀನಿ ಅಂದರು. ಅಂದರೆ ಅವರಿಗೆ ಜೀವನದ ಗುರಿ ಸ್ಪಷ್ಟ ಗೊತ್ತಿದೆ, ಯಾವುದಕ್ಕಾಗಿ ಯಾವುದು ಅನ್ನೋದು ಐಡಿಯಾ ಇದೆ. ಅವರು ಕಡೆಗಾಲದ ತನಕ ವಿದ್ಯಾರ್ಥಿಗಳಾಗಿದ್ದರು, ಅದು ನಮಗೆ ಸಂತೋಷ ಉಂಟು ಮಾಡೋದು. ಅವರು ಕಡೆಗಾಲದಲ್ಲಿಯೂ ಕೂಡ ಅವರು ಅತ್ಯಂತ ಮೆಚ್ಚಿದ ಗ್ರಂಥಗಳು, ಒಂದು ತಾತ್ಪರ್ಯ ನಿರ್ಣಯ, ಮಹಾಭಾರತ ತಾತ್ಪರ್ಯ ನಿರ್ಣಯ, ಇನ್ನೊಂದು ನಿರಂತರ ಪಾರಾಯಣ, ಅದು ಇನ್ನೊಂದು ತಾತ್ಪರ್ಯ ಚಂದ್ರಿಕಾ, ವ್ಯಾಸತೀರ್ಥರ ತಾತ್ಪರ್ಯ ಚಂದ್ರಿಕಾ ಬಹಳ ಇಷ್ಟ. ಏನಾದ್ರು ಈಗ ಇದ್ದಿದ್ದರೆ ಅವರು, ನಾನು ಅದರ ಬಗ್ಗೆ ಇರುವ ಬಹಳ ತೀವ್ರವಾದ ಆಕ್ಷೇಪಗಳನ್ನು ಅವರಿಗೆ ಹೇಳಿ ಕೇಳ್ಕೋಬಹುದಿತ್ತಲ್ಲ ಅಂತ. ಆದರೆ ಅವರು ಹೋದಾಗ ನಾವು ಓದಲಿಕ್ಕೆ ಶುರು ಮಾಡಿರಲಿಲ್ಲ. ಅಂದರೆ ತರ್ಕತಾಂಡವವನ್ನು, ಚಂದ್ರಿಕಾವನ್ನು ಓದ್ತಾ ಇರಲಿಲ್ಲ. ಆ ತರಹದ ಅಂಶಗಳು ಈಗ ನೆನಪಿಗೆ ಬಂದರೆ ಭಾವುಕ ಆಗುತ್ತೆ ಮನಸ್ಸು. ಅವ್ರು ಇರಬಾರ್ದಿತ್ತೇ ಅಂತ ಚರ್ಚೆ ಮಾಡಬಹುದಿತ್ತು ಅಂತ. ಅವರು ಕಡೆಗಾಲದಲ್ಲಿಯೂ ಅದನ್ನು ಬೈಹಾರ್ಟ್ ಮಾಡ್ತಾ ಇದ್ರು. ಒಂದು ಸರ್ತಿ ಕೆಲವೊಂದು ಆ 1 ತಿಂಗಳ ಸಂದರ್ಭದಲ್ಲಿ ಮಹಿತರೆಯ ಉಪನಿಷತ್ತು ಅದನ್ನು ಬೈಹಾರ್ಟ್ ಮಾಡ್ತಾ ಬಂದು, ನೋಡ್ಕೊ ನಾನು ಸರಿಯಾಗಿ ಹೇಳ್ತೇನೆ ಕೇಳು, ತಪ್ಪಿದ್ರೆ ಹೇಳು ಅಂತ ಹೇಳಿ ಹೇಳ್ತಾ ಇದ್ರು. 80-82 ವರ್ಷದ ವಯಸ್ಸಿನವರು ಆ ಒಂದು ದೀಕ್ಷೆ ಇದೆಯಲ್ಲ, ನಾನು ಗ್ರಂಥವನ್ನು ಮುಖೋದ್ಗತವಾಗಿ ಮಾಡಬೇಕು ಅಂತ, ಅದೊಂದು ಅಪೂರ್ವ. ಇನ್ನು ಅವರು ಬೇಕಾಷ್ಟು ಗುಣಗಳು ನಾವು ಕಂಡಿದ್ದೇವೆ. 9 ವರ್ಷಗಳ
ಒಂದು 8-9 ವರ್ಷಗಳ ಹಿನ್ನೆಲೆಯಲ್ಲಿ ಎಷ್ಟು ಗುಣಗಳನ್ನು ಕಂಡಿದ್ದೇವೆ ಅಂದರೆ ಅಷ್ಟು ಗುಣಗಳನ್ನು ಕಂಡಿದ್ದೇವೆ. ಅವರ ತಮಾಷೆ ಬಹಳ ಚೆನ್ನಾಗಿರ್ತಾ ಇತ್ತು. ಅವರು ಸಂಗೀತ ಕೇಳ್ತಾ ಇರೋರು, ಸಂಗೀತ ನಿದ್ರೆ ಬರೋದು ಅವ್ರಿಗೆ, ಇಂಟ್ರೆಸ್ಟ್ ಇಲ್ಲ. ಅವರು ವಾಕ್ಯಾರ್ಥದಲ್ಲಿ ಇಂಟ್ರೆಸ್ಟ್, ಗ್ರಂಥದ ಆಲೋಡನೆಯಲ್ಲಿ ಇಂಟ್ರೆಸ್ಟ್, ಸಂಗೀತ ಎಲ್ಲ ಇಂಟ್ರೆಸ್ಟ್ ಇಲ್ಲ. ಅವರು ನಿದ್ರೆ ಮಾಡೋರು. ಒಮ್ಮೆ ನಿದ್ರೆಯಿಂದ ಎಚ್ಚರ ಆಯಿತು ಅವ್ರಿಗೆ. ಹೀಗೆ ನೋಡಿದ್ರು, ಪಕ್ಕದಲ್ಲಿ ನಾನಿದ್ದೆ ಕೆಳಗಡೆ. ಸುಲಾ ಅವರು ತುಳುನಲ್ಲಿ ಹೇಳಿದ್ದು, ಕನ್ನಡದಲ್ಲಿ ಹೇಳ್ತೇನೆ, ನೋಡು ಒಂದು ಚಾಕು ತಗೊಂಡು ಹೋಗಿ ಕೊಡು, ಆ ಪಿಟೀಲು ಬಾರಿಸುವವನು ಬಹಳ ಕಷ್ಟಪಡ್ತಾ ಇದ್ದೇನೆ ತಂತಿಯನ್ನು ಕತ್ತರಿಸಲಿಕ್ಕೆ ಅಂತ. ಆದರೆ ಅವರಿಗೆ ಗೊತ್ತಿತ್ತದು ಅದು, ಆದರೆ ಇಂಟ್ರೆಸ್ಟ್ ಇಲ್ಲ, ಕೂತಿದ್ರು ಅವರು ಅಷ್ಟೇ. ಅವರು ಚೆನ್ನಾಗಿ ಹಾಡ್ತಾ ಇದ್ರು ಮಾತ್ರ. ಅವರು ಹಾಡುವಾಗ ಬಹಳ ತಾಳಬದ್ಧವಾಗಿ ಇರುತ್ತೆ ಅಂತ ಹೇಳ್ತಾ ಇದ್ರು. ಒಂದು ಹರಿದಾಸ ಸಾಹಿತ್ಯ ಸಮ್ಮೇಳನದಲ್ಲಿ ಹಾಡಿ ಎಲ್ಲರಿಗೂ ಆಶ್ಚರ್ಯ, ಶಾಕ್ ಕೊಟ್ಬಿಟ್ಟಿದ್ರು. ಅವರ ಸಂಗೀತದ ಬಗ್ಗೆ ಬಹಳ ಕಥೆಗಳಿದೆಯಪ್ಪ, ನಾನು ನೋಡಿಲ್ಲ, ಆದರೆ ಅವರು ಈ ತಮಾಷೆ ಮಾಡಿದ್ದನ್ನು ಮಾತ್ರ ಕೇಳಿದ್ದೇವೆ. ಸೀರಿಯಸ್ ಆಗಿ ಹಿಂಗೆ ಹೇಳೋರು, ಹೋಗು ಆ ಪಿಟೀಲು ಬಾರಿಸುವ ಅವನು ಆ ತಂತಿಯನ್ನು ಕತ್ತರಿಸಲಿಕ್ಕೆ ಕಷ್ಟಪಡ್ತಾ ಇದ್ದಾನೆ, ಹೋಗಿ ಚಾಕು ತಗೊಂಡು ಹೋಗಿ ಕೊಡು ಅಂತ. ಹಾಗೆ. ಆದರೆ ಅವರು ಎಷ್ಟೇ ಇದರಿದ್ರು ತೀರಾ ಚಿಕ್ಕ ಪಾಠಗಳನ್ನು ಮಾಡ್ತಾಯಿದ್ರು, ತೀರಾ ಚಿಕ್ಕ ಪಾಠ. ಮುನಿಮಂಜರಿ ಆ ಗ್ರಂಥದ ಅರ್ಥವನ್ನು ಹೇಳೋರು, ಇದು ಚಿಕ್ಕದು, ಬೇರೆಯವ್ರ ಹತ್ರ ಕೇಳು, ಇಲ್ಲ ಅವ್ರ ಹತ್ರ ಬಂದರೆ ಅವರೇ ಹೇಳೋರು. ಮತ್ತು ಅವ್ರಿಗೇನಾದ್ರು ಮರ್ತೋಗಿದ್ರೆ ನನಗೆ ಗೊತ್ತಿಲ್ಲ ಅಂತನೋರು, ಮರ್ತೋಗಿದೆ ಅಂತ ಇರಲಿಲ್ಲ. ಈಗ ನನಗೆ ಅದು ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಷ್ಟೆ. ಆಮೇಲೆ ಎಲ್ಲಕ್ಕೂ ಮಿಗಿಲಾಗಿ ಅವರು ಒಂದು ನನ್ನ ಇದರಲ್ಲಿ ಹೇಳಬೇಕಾದದ್ದು, ಬಹಳ ಚಿಕ್ಕ ಹುಡುಗ ನಾನು, ಒಂದು 11-12 ವರ್ಷದ ಹುಡುಗ. ಭಂಡಾರಕೆರೆ ಸ್ವಾಮಿಗಳ ಗಿಂಡಿ ಮಾಡಬೇಕಾದ, ಈಗಿನ ಭಂಡಾರಕೆರೆ ಸ್ವಾಮಿಗಳ ಗಿಂಡಿ ಮಾಡಬೇಕಾದ ಪ್ರಸಂಗ ಬಂತು. ಬಟ್ಟೆಯನ್ನು ಹಿಂಡಿ ಒಣಗಿ ಹಾಕಬೇಕು, ಮಡಿಯನ್ನು. ನಾನು ಒಣಗಿ ಹಾಕಿದೆ, ಆದರೆ ಮಡಿಯಲ್ಲಿ ಏನೋ ಸ್ವಲ್ಪ ಲೋಪ ಕಂಡಿತ್ತು ಈಗಿನ ಭಂಡಾರಕೆರೆ ಸ್ವಾಮಿಗಳಿಗೆ. ಅವರು ಹೇಳಿದ್ರು, ಇಲ್ಲ ಇನ್ನೊಮ್ಮೆ ಸ್ನಾನ ಮಾಡೋದು. ಇನ್ನೊಮ್ಮೆ ಸ್ನಾನ ಮಾಡಿದೆ, ಇನ್ನೊಂದೇನೋ ಲೋಪ ಕಂಡಿತ್ತು ಅವರಿಗೆ. ಆಗ ಅವರು ಕರೆದು, ವಿದ್ಯಾಮಾನ್ಯರು, ಅಷ್ಟೊಂದು ಶ್ರಮ ಪಡಬೇಡ, ನಾಳೆ ಜ್ವರ ಬಂದರೆ ಓದಲಿಕ್ಕಾಗಲ್ಲ. ಸ್ವಾಮಿಗಳಿಗೆ ಹೇಳಿದ್ರು, ಅಷ್ಟು ಚಿಕ್ಕ ಹುಡುಗನಿಗೆ ನೀವು ಮತ್ತೆ ಮತ್ತೆ ಸ್ನಾನ ಮಾಡಿಸ್ತಾ ಇದ್ದೀರಾ, ಅದೇನು ತೊಂದರೆ ಇಲ್ಲ, ನೀವು ಆ ಮಡಿಯನ್ನು ಮೀರಬಹುದು ಅಂತ ಹೇಳಿದ್ರು. ಅಂದರೆ ಅವರಿಗೆ ಮಕ್ಕಳು ಯಾರು ಯಾವುದಕ್ಕಾಗಿ ಬಂದಿದ್ದಾರೆ ಆ ಪರ್ಪಸ್ ಸರ್ವ್ ಆಗಬೇಕು ಅಂತನ್ನುವಂತಹ ಒಂದು ಭಾವನೆ ಇತ್ತು. ಹೀಗಾಗಿ ನಮಗೆ ಯಾವಾಗ ಎದುರುಗಡೆ ಆದರೂ ಕೂಡ ಬಹಳ ಪಾಠಗಳ ಬಗ್ಗೆನೇ ವಿಚಾರಿಸ್ತಾ ಇದ್ರು. ಬೇರೆ ವಿದ್ಯಾಪೀಠದ ವಿದ್ಯಾರ್ಥಿಗಳನ್ನು ಊಟ ಆಯಿತಾ ತಿಂಡಿ ಆಯಿತಾ ಅಂತ ಕೇಳೋರು, ನಮಗೆ ಪಾಠ ಏನಾಗ್ತಾ ಇದೆ ಅಂತ ಕೇಳೋರು. ಆಗ ಒಂದು ಸರ್ತಿ ಸ್ವಾಮಿಗಳು ಕೇಳಿದ್ರು, ನಮ್ಮ ಗುರುಗಳು ಭಂಡಾರಕೆರೆ ಸ್ವಾಮಿಗಳು, ಈಗಿನ ಸ್ವಾಮಿಗಳು, ಅಲ್ಲ ಯಾಕೆ ನೀವು ಅವ್ರನ್ನ ಊಟ ಆಯಿತಾ ತಿಂಡಿ ಆಯಿತಾ ಅಂತ ಕೇಳಲ್ಲ, ಯಾರನ್ನ ಯಾವ್ದು ಕೇಳಬೇಕು ಅದನ್ನು ಕೇಳಬೇಕು ಅಂತಂದರು ಅವರು. ಒಂದು ಸರ್ತಿ ಭಂಡಾರಕೆರೆಯಲ್ಲಿ ಈ ರಾತ್ರಿ ಕೈಕಾಲು ತೊಳ್ಕೊಳ್ಳಿಕ್ಕೆ ಅಂತ ಇದ್ರು. ಈಗಿನ ತರಹ ಬಹಳ ಸೊಫೆಸ್ಟಿಕೇಟೆಡ್ ಆಗಿರಲಿಲ್ಲ, ದೂರ ಹೋಗಬೇಕಾಗೋದು ಕೈಕಾಲು ತೊಳ್ಕೊಳ್ಬೇಕಾದ್ರೆ. ರಾತ್ರಿ 12 ಗಂಟೆಗೋ 12:30ಗೋ ಎದ್ದಿದ್ದಾರೆ, ಅವರಿಗೆ ಎಚ್ಚರ ಆಗಿದೆ, ತೊಗೊಂಡು ಹೋಗಬೇಕು ನಾನು. ಅವ್ರ ಜೊತೆಗೆ ತಂಬಿಗೆ ಹಿಡ್ಕೊಂಡು ಹೋಗುವಾಗ ನೋಡಿದ್ರೆ ಬೆಳ್ಳಿ ತಮಗೆ ಯಾಕೆ ತಂದಿ ಅಂತ ಕೇಳಿದ್ರು. ಬೆಳ್ಳಿ ತಮಗೆ ಶೌಚಕ್ಕೆ ಉಪಯೋಗಿಸಬಾರ್ದಲ್ವಾ ಅಂದರು. ಇದ್ದಿ ಸ್ವಾಮಿ, ಒಂದು ಬೊಳ್ಳಿ ಹತ್ತು. ಇಲ್ಲ ಸ್ವಾಮಿ, ಇದು ಬೆಳ್ಳಿ ಅಲ್ಲ ಅಂದರೆ ಸ್ಟೀಲ್ ಸ್ವಾಮಿ. ಓಹ್, ತಾರ್ಕಿಕರಿಗೆ ಅದು ಕೂಡಲೇ ಅವ್ರದ್ದು ತಮಾಷೆ. ಅವ್ರದ್ದು ಆ ತಮಾಷೆಯೂ ಕೂಡ ಇದರದ್ದೇ ತರ್ಕದ್ದೇ ಪರಿಭಾಷೆಯಲ್ಲಿ. ತಾರ್ಕಿಕರಿಗೆ ಗೊತ್ತಿರಲಿಲ್ಲ ಬೆಳ್ಳಿ ಅಂತ ಒಂದು ಬರುತ್ತೆ ಅಂತ. ಅದಕ್ಕೆ ಅವರು ಕಪ್ಪೆ ಚಿಪ್ಪಿನಲ್ಲಿ ಮಾತ್ರ ಬೆಳ್ಳಿಯ ಭ್ರಮೆ ಹೇಳಿದ್ದು, ಈಗ ಇದ್ದಿದ್ರೆ ಸ್ಟೀಲ್ನಲ್ಲಿ ಬೆಳ್ಳಿಯ ಭ್ರಮೆಯನ್ನು ಹೇಳ್ತಾ ಇದ್ರು ಅಂತಂದ್ರು. ಹಾಗೆ ಒಳ್ಳೆ
ಹಾಸ್ಯ ಪ್ರಜ್ಞೆ. ಬಹಳ ದೊಡ್ಡವರು ಗಂಭೀರವಾಗಿರ್ತಾರೆ ಅಂತ ಅವ್ರು ಗಂಭೀರವಾಗಿಯೂ ಇರ್ತಾ ಇದ್ರು, ಹಾಸ್ಯವನ್ನು ಮಾಡ್ತಾ ಇದ್ರು. ಅವ್ರ ಮುಖ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಲಿಕ್ಕೆ ಭಯ ಆಗೋದು. ಅವ್ರ ಬಗ್ಗೆ ನಮ್ಮ ಗುರುಗಳದೊಂದು ಶ್ಲೋಕ ಬಹಳ ಚೆನ್ನಾಗಿದೆ. ಗುರುಗಳು ಅಂದರೆ ಗೋವಿಂದ ಪಂಡಿತಾಚಾರ್ಯರದ್ದು. ಅಹೋ ಮಹೋ ದಿವಪ್ಪನ್ನಂ ಆಹೋ ಮೂರ್ತಾ ಹರೇ ಕೃಪಾ ದುರ್ವಾದಿ ದೈತ್ಯ ದಂಭೋಲಿಹಿ ವಿದ್ಯಾಮಾನ್ಯೋ ಭವದ್ಭುವಿ ಅಂತ. ಅಹೋ ಮಹೋ ದಿವಪ್ಪನ್ನಂ, ಓ ಆಕಾಶದಿಂದ ಉದುರಿದ ಬೆಳಕು, ಅಹೋ ಮಹೋ ದಿವಪ್ಪನ್ನಂ. ಆಹೋ ಮೂರ್ತಾ ಹರೇ ಕೃಪಾ, ದೇವರು ಎಷ್ಟು ಕೃಪೆ ತೋರಿಸಬಹುದು ಅಂತ ಅನ್ನೋದಕ್ಕೆ ಜ್ವಲಂತ ಸಾಕ್ಷಿ ಇವರು. ಅಹೋ ಮಹೋ ದಿವಪ್ಪನ್ನಂ ಆಹೋ ಮೂರ್ತಾ ಹರೇ ಕೃಪಾ ದುರ್ವಾದಿ ದೈತ್ಯ ದಂಭೋಲಿಹಿ. ಆಕಾಶದಿಂದ ಬಿದ್ದ ಬೆಳಕು ಮಾತ್ರ ಅಲ್ಲ, ಇದು ಸಿಡಿಲ ಬಡಿಗೆ ಕೂಡ. ದುರ್ವಾದಿ ದೈತ್ಯ ದುರ್ವಾದಿಗಳಿಗೆ ದಂಭೋಲಿ. ಏಕೆಂದರೆ ಆಗ ಶಿವರಾಮ ಕಾರಂತರ ಅಣ್ಣ, ಅವರ ಹೆಸರು ಕೋಲ ಕಾರಂತರು ಅಂತ, ಕೋಟ ಲಕ್ಷ್ಮೀನಾರಾಯಣ ಕಾರಂತರು. ಅವತ್ತಿನ ನಾಸ್ತಿಕರಲ್ಲಿ ಅಗ್ರಗಣ್ಯರು. ಅವರನ್ನು ಕರೆದು ವಾದ ಮಾಡಿ ಅವರನ್ನು ನಿರುತ್ತರರನ್ನಾಗಿ ಮಾಡಿದರು. ಅದನ್ನು ಪೇಜಾವರ ಸ್ವಾಮಿಗಳು ಹೇಳ್ತಾ ಇದ್ದರು. ಹಾಗೆ ದುರ್ವಾದಿ ದೈತ್ಯ ದಂಭೋಲಿಹಿ, ಆ ವಿದ್ಯಾಮಾನ್ಯರು ಭೂಮಿಯಲ್ಲಿ ಸ್ವಲ್ಪ ಕಾಲ ನಮ್ಮ ಮುಂದೆ ಕಾಣಿಸಿಕೊಂಡ್ರು ಅಂತ ಅವ್ರದ್ದು ಪದ್ಯ ಇರೋದು. ಇನ್ನು ಪೇಜಾವರ ಸ್ವಾಮಿಗಳದು ಅವ್ರ ಹತ್ರನೇ ನಾನು ಸುಧಾ ಓದಿದ್ದು. ಅವ್ರದ್ದಂತೂ ಶ್ಲೋಕ ಇನ್ನೂ ಅದ್ಭುತವಾಗಿ ಇನ್ನೂ ಚೆನ್ನಾಗಿ ಬಂದಿದೆ. ವಿದ್ಯಾ ವಿದ್ಯೋತ ಭಾಸ್ವರಂ ಅಂತ. ಅದರಿಂದಾಗಿ ವಿದ್ಯಾಮಾನ್ಯರನ್ನು ಅವ್ರ ಗ್ರಂಥದ ಮೂಲಕ ಚಿಂತಿಸಲಿಕ್ಕೆ ಬೇಕಾದಷ್ಟು ವಿಷಯಗಳಿದೆ. ಅವರು ನಾಸ್ತಿಕ್ಯವಾದ ನಿರಾಸ ಬರೆದಿದ್ದಾರೆ, ಮಾಯಾವಾದ ಖಂಡನ ಅನೇಕ ಅರ್ಥಮಾಲಿಕಾ ಬರೆದಿದ್ದಾರೆ. ಪುಟ್ಟ ಪುಟ್ಟ ಲೇಖನಗಳು ಬೇಕಾದಷ್ಟು ಇವೆ. ದೇವರ ದಯದಿಂದ ಅದನ್ನು ಇಟ್ಟುಕೊಂಡು ಹೇಳಬಹುದು. ಇವರಿಗೆ ಆಶ್ರಮ ಕೊಟ್ಟಿದ್ದು, ವೇದವ್ಯಾಸ ಮಂತ್ರವನ್ನು ಉಪದೇಶ ಮಾಡಿದ್ದು ವಿಬುಧಪ್ರಿಯ ತೀರ್ಥರು. ಆ ವಿಬುಧಪ್ರಿಯ ತೀರ್ಥರ ಸ್ಮರಣೆಯನ್ನು ನಾವು ಮೊನ್ನೆ ಮಾಡಿದ್ದೇವೆ. ಅಂದರೆ 15 ದಿವಸ ಆಯಿತಾ, 1 ತಿಂಗಳಾಯಿತಾ, ತ್ರಯೋದಶಿ ಅವ್ರದ್ದು 1 ತಿಂಗಳಾಗಿಲ್ಲ, 15 ದಿವಸ ಆಯಿತು. ಹೋದ ತ್ರಯೋದಶಿ ಅವರದು ಆರಾಧನೆ. ಆ ವಿಬುಧಪ್ರಿಯರ ಗುರುಗಳ ಆರಾಧನೆ. ವಿಬುಧಪ್ರಿಯರಿಂದ ಆಶ್ರಮ ತೆಗೆದುಕೊಂಡದ್ದು ವಿದ್ಯಾಮಾನ್ಯರು. ಅವರ ಆರಾಧನೆ ಈಗ. ಮತ್ತು ಇನ್ನೊಬ್ಬರು ಲಕ್ಷ್ಮೀಶ ತೀರ್ಥರು. ಈ ತರಹದ ವ್ಯಕ್ತಿಗಳಲ್ಲಿ ದೇವರು ಏನೇನು ಮಾಡಿಸ್ಬೇಕು ಅದನ್ನು ಮಾಡಿಸಿರ್ತಾನೆ, ಏನೇನು ಸಲ್ಲಬೇಕು ಈ ಜಗತ್ತಿಗೆ ಮಾಡಿಸಿರ್ತಾನೆ. ಹೀಗೆ ಇವರೊಳಗಡೆ ಎಲ್ಲ ಕ್ರಿಯೆಯನ್ನು ತೋರಿಸಿದ ಆ ಮಧ್ವರಿಗೆ ಮತ್ತು ಕೃಷ್ಣನಿಗೆ ನಮಸ್ಕಾರಗಳು. ಅನವದ್ಯಾತ್ಮ ಚಾರಿತ್ರ್ಯಂ ವಾದಿಖದ್ಯೋತ ಭಾಸ್ಕರಂ ವಿದ್ಯಾಮಾನ್ಯ ಗುರುಂ ವಂದೇ ವಿದ್ಯಾ ವಿದ್ಯೋತ ಭಾಸ್ವರಂ ಅಂತ ಸಹಜ ಕವಿ ಪೇಜಾವರ ಸ್ವಾಮಿಗಳು ಕೂಡ. ಕೃಷ್ಣಾರ್ಪಣ.